जय मंगलम जय नमः पार्वतीश्वर हर हर महादेव। ರೈತ ಮನುಷ್ಯ ರಾತ್ರಿ ನೀರು ಹತ್ತಾಕ ಬ್ಯಾಟ್ರಿ ಹೋಗಿರ್ತಲ್ಲ 10 ಗಂಟೆಗೆ ಹೋದಂದ್ರೆ 12 ಗಂಟೆ ತನಕ ಬ್ಯಾಟ್ರಿ ಭಾಳ ಚಾರ್ಜ್ ಇರ್ತದ 12 ಗಂಟೆ ನಂತರ ಚಾರ್ಜ್ ಇಳ್ಕೊಂತ ಬರ್ತದೆ ನೀವು ಪ್ರಸಾದ ಮಾಡಿ ಬಂದಿರೋ ಇನ್ನು ಮೇಲೆ ಪ್ರಸಾದ ಆಗ್ಬೇಕು ಇನ್ಮೇಲೆ ಆಗ್ಬೇಕಣ್ಣ ಓ ಅಂದಲ್ಲಿ ಬ್ಯಾಟ್ರಿ ಡೌನ್ ಅದಾವ ನೀವು ಚಂದಾಗಿ ಜಯಘೋಷ ಮಾಡಿದ್ರೆ ನಾವು ಹೆಂಗೆ ಚಂದ 2 ಮಾತಾಡ್ತೀವಿ ಹಂಗೆ ಮಾಡ್ತೀರಿ जय मंगलम जय नमः श्रीमद जगत गुरु पंचाचार्य महाराज की जगत ज्योति बसवेश्वर महाराज की मूग बसवेश्वर महाराज की जय मंगलम जय नमः त्रैलोक्य संपदालय के समूल्यकन वित्तये सच्चिदानंद रूपाय शिवाय परब्रह्मणे नमः। ಪ್ರಾತಸ್ಮರಣೀಯರಾದ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನ ಬಸವಾದಿ ಬ್ರಹ್ಮಚರನ್ನ ಈ ಗ್ರಾಮದ ಅಧಿಪತಿಯಾದಂತಹ ಮೂಗು ಬಸವೇಶ್ವರನನ್ನ ಸ್ಮರಣೆ ಮಾಡಿಕೊಂಡು ಈ ಪವಿತ್ರ ಕಾರ್ಯಕ್ರಮದ ಊರಿನ ಹಿರಿಯ ಮಠಸ್ಥರಾದ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಶಂಕರಯ್ಯ ಸ್ವಾಮಿಗಳವರೇ, 39 ವರ್ಷ ಶಿಕ್ಷಣ ಇಲಾಖೆಯಲ್ಲಿ ಸೇವೆಯನ್ನು ಮಾಡಿ ನಿವೃತ್ತರಾಗಿರ್ತಕ್ಕಂಥ ವೇದಮೂರ್ತಿಗಳಾದ ಸಿ ಡಿ ಹಿರೇಮಠರವರೇ, ಈ ಪರ್ಯಂತರವಾಗಿ ಉಪನ್ಯಾಸವನ್ನು ಗೈದಿರ್ತಕ್ಕಂಥ ಸನ್ಮಾನ್ಯರಾದ ಶರಣಜೀವಿಗಳಾದ ಎಸ್ ಬಿ ನೇಸರ್ಗಿ ಅವರೇ, ಉಪಸ್ಥಿತರಿರುವ ಸಂಗೊಳ್ಳಿ ಸರ್ ಅವರೇ, ಶರಣ ತಂದೆ ತಾಯಿಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕರ್ಕೊಂಡಿರ್ತೀನಿ ಮಕ್ಕಳಂದ್ರೆ ಒಂದು ವೈರಿ ಅಂತೀವಿ. ಆ ಮನೆ ಆಗು ಚಲಾಪಿಲಿ ಚಲಾಪಿಲಿ ಚಳೆಮೇಳೆ ಅಂತೇಳಿ ಇಲ್ಲಿ ಚಳೆಮೇಳೆನ ಮಕ್ಕಳಂದ್ರೆ ಹೆಂಗ್ ವೈರಿ ನೋಡ್ಕೊಂಡು ಬಂದು ಜಾಯಮಾನೋ ಹರೇ ಭಾರ್ಯಾಂ ವರ್ಧಮಾನೋ ಹರೇ ಧನಂ ಮ್ರಿಯಮಾನೋ ಹರೇ ಪ್ರಾಣ ನಾಸ್ತಿ ಪುತ್ರ ಸಮಂ ರಿಪು ಅಂತ ಬರ್ಕೊಂಡು ಬಂದವ ಮಾತು. ರಿಪು ಅಂದ್ರ ಸಂಸ್ಕೃತದಲ್ಲಿ ವೈರಿ. ಹೆಂಗ ವೈರಿ ಅನ್ನೋ ತಿಳಿಸ್ಪಟ್ಟನಂದ್ರೆ ಅದು ನನಗೆ ಅರ್ಥ ಆಗುತ್ತೆ. ನಮ್ಮ ನಾಡಿನೊಳಗ ಎಷ್ಟು ಜನ ತಾಯಂದಿರು ಡಿಲಿವರಿ ಆಗುವಾಗ ಸತ್ತಿಲ್ಲ, ದವಾಖಾನೆ ಕರ್ಕೊಂಡು ಹೋಗೋದು ಸ್ವಲ್ಪ ಲೇಟ್ ಆಗಿರೋ, ಆಪರೇಷನ್ ಮಾಡಿ ಸಿಸೇರಿಯನ್ ಮಾಡಿ ತೆಗೆಯುವಾಗ ಆಪರೇಷನ್ ಫೇಲ್ ಆಗಿರೋ, ಏನೋ ಆಗ್ಯೋ ಎಂತೋ ಆಗ್ಯೋ, ಒಟ್ಟ ಆ ತಾಯಿ ಡಿಲಿವರಿ ಆಗುವಂತ ಸಂದರ್ಭದೊಳಗ ಎಷ್ಟು ಜನ ತಾಯಂದಿರು ಸತ್ತಿದ್ದಾರೆ, ಬಹಳ ಜನ ಸತ್ತಿದ್ದಾರೆ. ಹಂಗಾರೆ ಅವಳ ಸಾವಿಗೆ ಕಾರಣ ಯಾರು? ಹೊಟ್ಟೆಗೆ ಕೂಸು. ಆ ತಾಯಿ ಪ್ರಾಣವನ್ನು ತೆಗೆದೈತೆ ನೋಡತ್ತ ವೈರಿ ಆಗಿಲ್ಲ. ಜಾಯಮಾನೋ ಹರೇದ್ ಭಾರ್ಯಾಂ, ಹರೇದ್ ವಯಸ್ಸಿನ ಹೆಣ್ಮಗಳ ಪ್ರಾಣವನ್ನು ತೆಗಿತು ಈ ಕೂಸು.
ಒಂದು ಸಮ ವರ್ಧಮಾನ ಹರೇ ಧನಂ. ಇನ್ನ ತಾಯಿ ಹೊಟ್ಟೆಯಾಗಿಂದ ಹೊರಗೆ ಬರ್ಬೇಕಾದ್ರೆ ಹೊರಗೆ ಬಂದ ತಕ್ಷಣ ಈಗಿನ ಹೆಣ್ಮಕ್ಳಂತೂ ಎಲ್ಲರೂ ಸಿಸರಿನ, ಅದ್ರಾಗ ಏನು ಹೇಳೋಂಗಿಲ್ಲ. ನಮ್ಮ ಮೊದಲಿನ ಹೆಣ್ಮಕ್ಳ್ರಿ ನಮ್ಮ ನಾಡಿನೊಳಗೆ ನಮ್ಮ ಮಠದಂತಿರೋ ಒಂದು ಹೆಣ್ಮಗಳಿದ್ವಿ, ಮೊನ್ನೆ ದೇಹ ಬಿಟ್ಟವಳು. ನಿಮ್ಮ ಊರಾಗ ಗತಿ ಯವ್ವ ನೀರಿ ಮನುಷ್ಯಳದಿ ಬಹಳ ಜನ ಮಕ್ಕಳನ್ನ ಹಾಡ್ದ ಹೆಣ್ಮಗಳ ಅಂದ್ರೆ ಎಷ್ಟು ಹಾಡ್ದಾಳಕಿ ನಿಮ್ಮ ಊರಾಗ? ಹತ್ತ 12 50 ನನಗ ತೋರ್ಸಕ್ಕಿನ ಎಂಟ 10 12 ಭಾಳ ಮ್ಯಾಕ್ಸಿಮಮ್. ನಮ್ಮ ಮಠದಂತೇಳಿ ಹೋಗಿ ಅಂತ ಕರೀತಾರ ಅವರಿಗೆ. ಗಂಡನ ಹೆಸರು ಶಿವ, ಅವ ಸಾಕ್ಷಾತ್ ಶಿವನ. ಹೌದು, 19 ಮಕ್ಕಳು ಹಾಡ್ದಾಯ್ತು. ಬಪ್ಪರೇ ಅಂದಿಲ್ಲ, 19 ಮಕ್ಕಳು ಹಾಡಿದ್ರೆ ಹೆಂಗ ಡಿಲಿವರಿ ಆಗ್ತಿತ್ತು ಅಂದ್ರೆ ಯಾವ ದವಾಖಾನೆ ಇಲ್ಲ, ಯಾವ ಡಾಕ್ಟರ್ ಇಲ್ಲ, ಯಾವ ಕಂಬಿ ಬಾಯಿ ಇಲ್ಲ. ತಾನ ಡಿಲಿವರಿ ಆದ ನಂತರದೊಳಗೆ ಅದು ಗುಡ್ದಾಗಿರುವಂತ ಒಂದು ಚಪ್ಪರ ಮಣಿ ಡೆಲಿವರಿ ಆಗಿ ಕುಸನ ತೆಗೆದಿಟ್ಟ ಇದೆಲ್ಲ ಅದು ತೊಳ್ಕೊಂಡ್ಬರ್ಬೇಕಲ್ಲ. ತಾನ ಅಲ್ಲಿ ಒಂದು 100 ಫೂಟ್ನೊಳಗಿರ್ತಕ್ಕಂಥ ಮಲಪ್ರಭಾ ನದಿಗೆ ಹೋಗಿ ಅದನ್ನ ಸ್ವಚ್ಛ ಮಾಡಿ ತೊಳ್ಕೊಂಡು ಬಂದು ಆ ಕೂಸಿಗೆ ನೀರು ಕಾಸಿ ಎರೆದು ಜೋಪಾನ ಮಾಡಿರ್ತಕ್ಕಂಥ ಹೆಣ್ಣುಮಗಳು. ಇಂಥ ಹೆಣ್ಮಕ್ಳು ನಾವು ನಾಡಿನೊಳಗಿದ್ರು. ಈಗಿನ ಹೆಣ್ಮಕ್ಳು ನೋಡ್ರಿ ನೀವು, ಅವ್ರನ್ನ ಬಿಡ್ರಿ ಹೋಗಿ ಆ ಸಸಿನ ಬಿಡಿರೋದಾಗೆ ಈ ಮನ್ಯಾಗ ಆಚೆ ಶುರು ಮಾಡ್ತಾಳ. ಹೆಂಗೆ ಈಗ ನಾಂದ್ರಾಗೈತೇವ ಮೆತ್ತಗ ಏನ್ ಮೆತ್ತಗ ಮಡ್ಗಾಟಿ 7 ಮಂದಿ ಮೆತ್ತಗ 10 ಮಂದಿ ಮೆತ್ತಗ. ಬಡಾಣಿ ನೀವು ಹೆಂಗ ಮಾಡ್ಬಿಡ್ತೀರಿ, ಏನ್ ಕೆಲಸನ ಮಾಡಂಗಿಲ್ಲ. ಮೈಗೆ ಈ ಶರೀರಕ್ಕೆ ಕೆಲಸ ಬಿತ್ತಪ್ಪ ಅಂದ್ರೆ ಬೆವರು ಹೊರಗೆ ಬರ್ತದ, ಒಳಗೆ ಕೂಸ ಸರಿಯಾಗಿ ಬೆಳವಣಿಗೆ ಆಗ್ತದ. ಡೆಲಿವರಿ ಆಗೋ ಟೈಮ್ದೊಳಗೆ 9 ತಿಂಗಳು 9 ದಿವಸ ಆಗ್ಲಿ ಸರಳವಾಗಿ ತಿರುಗಿ ಬಿಡ್ತದ. ನಾರ್ಮಲಿ ಡೆಲಿವರಿ ಆಗತ್ತೆ. ಅದನ್ನ ಬಿಡ್ತೀರಿ ನೀವು, ಮೆತ್ತಗ ಅಂತೀರಿ. ಆ ಡಾಕ್ಟರ್ ಅಂತೀರಿ ಹೋಗಿ ಅವ ಮ್ಯಾತ್ಗೆ ಕೂತ್ ಬಿಡ್ತಾನೆ. ನಾ ಹೇಳ ಮಾತು ಸುಳ್ಳೈತೆ ಅಂತೀನಿ. ಯಾಕೆ ಮಾತು ಹೇಳ್ತಾರೆ ಅಂತಂದ್ರೆ ಈ ಹೇಳುವಂತ ಇದರೊಳಗೆ ಹಿನ್ನೆಲೆಯೊಳಗೆ ಒಂದು ಏನಾಯ್ತು ಉದ್ದೇಶ ಐತೆ ಅಂತಂದ್ರೆ, ನೀವು ಪ್ರತಿ ಮನೆತನದ ಹೆಣ್ಣು ತಾಯಂದಿರು ನೀವೇನು ಮಾಡ್ಬೇಕಂತಂದ್ರೆ ಬರೀ ಟಿವಿ ಮನೆ ಕೆಲಸ, ಟಿವಿ ಮನೆ ಕೆಲಸ. ನಾವು ರೈತರಿ, ನಾವು ಒಕ್ಕಲ್ತನ ಮಾಡ್ತೀವಿ. ಎಷ್ಟು ಜನ ತಾಯಂದಿರು ನೀವು ಹೆಣ್ಮಕ್ಳಿಗೆ ಹೊರಗೆ ಹೋಗಿರಿ? ಅರೆ ನಿಮ್ಮ ಅಪ್ಪ ನಾಯಿ ಮಾಡ್ಯಾವ ಗಮ್ಮತ್ ಅನ್ಬೋದು ಒಟ್ಟ ಹೋಗಂಗೆ ಸರ್. ಹಂಗಾಗಿನ ನೋಡಿ ಬೆಳಿಗ್ಗೆ ಹತ್ಬಿಡಿ, ಸಗಣಿ ಬೆಳೀರಿ, ಹೋಗಿ 2 ಕೊಡ ನೀರು ಹೊತ್ಕೊಂಬರ್ರಿ, ಮತ್ತೆ ಹೊಲಕ್ಕೆ ಹೋಗ್ರಿ, ಮನೆಗೆ ಬರ್ರಿ. ವ್ಯಾಯಾಮ ಆಗ್ತದ, ಶರೀರಕ್ಕೆ ಸದೃಢವಾಗಿ ಬೆಳೀತದ. ಅವಾಗ ಹೊಟ್ಟೆಯಾಗಿ ಕೂಸ ತಾನ ನಾರ್ಮಲ್ ಡಿಲಿವರಿ ಆಗತ್ತೆ. ಅದನ್ನ ಬಿಡ್ತೀರಿ, ಮೆತ್ತಗೆ ಮಾಡ್ತೀರಿ. ಅದನ್ನ ಪಾಪ 22, 23ನೇ ವರ್ಷಕ್ಕಂದ್ರೆ 3 ಮಕ್ಕಳ ಹಾಡ್ದ, 3 ಸಲ ಆಪರೇಷನ್ ಆಗಿ ಆಯ್ತು 40 ವರ್ಷಕ್ಕೆ ಹಂಗ ಆರಾಮ ಆದೇವು. ನಮ್ಮ ಹಿಂದಿನ ಹೆಣ್ಮಕ್ಳ 100-110 ವರ್ಷ ಬದುಕ್ತಿದ್ರ. ಈಗಿನ ತಾಯಂದಿರು ಬಹಳ ಆತ 50-60 ಅಂದ್ರೆ. ಅದಕ್ಕೆ ಜಾಯಮಾನೋ ಹರಿರ್ಭಾರ್ಯಂ ವರ್ಧಮಾನೋ ಹರಿರ್ಧನಂ. ಆ ಕೂಸು ಹುಟ್ಟಿತಪ್ಪ ಅಂತಂದ್ರೆ ಏನ ಹುಟ್ಟುವಾಗನ 50,000 ರೂಪಾಯಿ ದವಾಖಾನೆ ಕೊಟ್ಟವ್ರ. ಹಂಗೆ LKGಗೆ 50,000 ತುಂಬಿದ, UKGಗೆ 60,000 ತುಂಬಿದ. ಹೆಂಗ ಹುಡುಗ ಬೆಳೆದು ದೊಡ್ಡ ಹಾಕೊಂತ ಬರ್ತಾನೋ
ಆ ತಂದಿ ಕಿಸೆ ಕಟ್ಟಿಸ್ಕೊತ ಬರ್ತಾನ ವೈರಿ ಹೋದಲು ವೈರಿ ಹೇಳಕತ್ತಾನ ಜನ ಜಾಯಮಾನ ಹರೇ ದ್ವಾರಯಂ ವರ್ಧಮಾನ ಹರೇ ಧನಂ ಮ್ರಿಯಮಾನ ಹರೇ ಪ್ರಾಣಾನ್ ನೋಡಿ ಬಹಳ ದಿವಸಕ್ಕೆ ಗಂಡ ಹೆಂಡತಿಗೆ ಒಂದು ಮಗು ಆಗಿತ್ತಂತ ತಿಳ್ಕೊ ಒಂದ ಗಂಡ ಮಗು ಹುಟ್ಟಿರ್ತೈತಿ ಬಹಳ ಚಂದ ಬೆಳೆಸಿರ್ತಾರ ಎಲ್ಲೋ ಮಕ್ಕಳು ಸಂಕ್ರಮಣಕ್ಕೋ ಮತ್ತೆಲ್ಲೇ ಹೋಗಿ ಜಳಕಕ್ಕೆ ಹೋಗಿ ಹೊಳ್ಯಾಗ ಮುಣಿಗೆ ಅದು ಅಕಸ್ಮಾತ್ ಒಂದು 20 ವರ್ಷಕ್ಕೆ ಆ ಮಗು ಸತ್ತು ಹೋತಂದ್ರ ಯಾರು ನಾವು ಬಯಸಂಗಿಲ್ಲ ಅದನ್ನ ಈ ನಾನು ಎಷ್ಟೋ ಆಗ್ಯಾವ ಆದ್ರೆ ಹೇಳಕತ್ತ ಮತ್ನ ಎಷ್ಟೋ ಒಂದ್ ಮಗ ಇದ್ದು ಚೆನ್ನಾಗಿ ಬೆಳೆಸಿರ್ತಾರ ಸತ್ತು ಹೋತಂದ್ರ ಮತ್ತೊಂದು ಮಗು ಅವ್ರಿಗೆ ಪಡ್ಕೊಳಕ್ ಸಾಧ್ಯ ಇದೆ ಆ ಮಗುವಿನ ನೆನಪಿನೊಳಗ ಕೊರಗಿ 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 ಸಾಯ್ತಾವ ಯಾರು ತಂದೆ ತಾಯಿಗಳು ಹಂಗಾರೆ ಈ ತಂದೆ ತಾಯಿಗಳು ಕೊರಗಲಿಕ್ಕೆ ಕಾರಣ ಯಾರು ಮಗ ಹಂಗಾರೆ ವೈರಿ ಹೌದಲ್ಲ ವೈರಿ ಅಂತಾರ ನೀವು ಆಗಾರ ಬಂದು ಹೇಳಿದ್ರಿ ಅಂದ್ರೆ ನಾವು ಮಕ್ಕಳನ್ನ ಹಿಡಿತಿರ್ತೀವಿ ಅಂತ ಬರ್ತೀವಿ ಇರಲಿ ಮಕ್ಕಳ ಈ ನಾಡಿನ ಸಂಪತ್ತು ಮಕ್ಕಳ ಹಡಿದ ಗಾಡ ಅಂತಲ್ಲ ಎಂತ ಮಕ್ಕಳ ಹಡಿಬೇಕಂತ ಕೇಳಿದ್ರೆ ಇದ ಊರಾಗ ಹುಟ್ಟಿ ಇದ ಊರಾಗ ಬೆಳೆದ ಮಾತಾಡ್ಬೇಡ ಅಕ್ಕಪಕ್ಕದೊಳಗೆ ನೌಕರಿ ಮಾಡಿ ಇದ ಊರ್ ಜಾತ್ರೆ ಒಳಗ ದಂಪತಿ ಸಮೇತವಾಗಿ ಕಲಿಸಿರ್ತಕ್ಕಂಥ ಅವ್ರ ಕೈಯಾಗ ಕಲಿತಿರ್ತಕ್ಕಂಥ ಶಿಷ್ಯ ಮತ್ತು ಗುರು ಬಳಗದಿಂದ ಸನ್ಮಾನ ಮಾಡ್ಕೊಂಡ್ರಲ್ಲ ಹೌದಾ ಇದ ಊರಾಗ ಕಲಿತ ಅಂತ ಗುರುಗಳ ಕೈಯಾಗ ಕಲಿತ ಈ ನಾಡಿನೊಳಗ ತನ್ನದೇ ಆಗಿರ್ತಕ್ಕಂಥ ಒಳ್ಳೆಯ ಸಂಸ್ಕೃತಿಯನ್ನ ಒಳ್ಳೆಯ ಸಂಸ್ಕಾರವನ್ನು ಹೊಂದಿರತಕ್ಕಂಥ ನೇಸರಿಗೆ ಅಂತವ್ರನ್ನ ಸಿಡಿ ಹಿರೇಮಠರಂತ ಮಕ್ಕಳನ್ನ ಹಡಿದ್ರೆ ಆ ಊರಿಗೆ ಗೌರವ ಬರ್ತದ ಆ ಊರಿಗೆ ಸಂಸ್ಕಾರ ಬರ್ತದ ಆ ಊರಿಗೆ ಗೌರವ ಬರ್ತದೆ ನೋಡ್ರಿ ಈಗೆಲ್ಲ ನಿನ್ನೆ ಮೊನ್ನೆ ಏನಾಗ್ಯದ ಯಾವ ಊರಾಗ ಹುಟ್ಟ್ಯಾನವ ಅಂತ ತಿಳ್ಕೊಂಡ ಇಡೀ ಇಡೀ ಭಾರತ ದೇಶ ಏನ್ ಮಾಡ್ಲಿಕ್ಕೈತಪ್ಪ ಅಂತಂದ್ರೆ ಒಂದೇ ಸಮನೆ ಧಿಕ್ಕಾರ ಹಾಕ್ಲಿಕ್ಕೈತ ಅಂತ ಮಕ್ಕಳನ್ನ ಹತ್ತು ಹಡದ್ರೆ ಏನ್ ಪದ ಯಾವ ಅದಕ್ಕೆ ನಾವು ಎಂಥ ಮಕ್ಕಳ ಹಡಿಬೇಕಂತ ಕೇಳಿದ್ರೆ ಇಂಥ ಮಕ್ಕಳ ಹಡಿಬೇಕು ಇಂಥ ಮಕ್ಕಳ ಹಡಿಬೇಕು ನಿಮ್ಮ ಹೊಟ್ಟೆ ಹುಟ್ಟಿರ್ತಕ್ಕಂಥ ಏನ ಬಸವಣ್ಣನವರಂತ ಅಲ್ಲಂ ಪ್ರಭುಗಳಂತ ಮಕ್ಕಳ ಹುಟ್ಟಬೇಕಾಗಿತ್ತಂತಂದ್ರೆ ನೀನು ಒಳ್ಳೆ ರೀತಿಯಾಗಿರ್ತಕ್ಕಂಥ ದಾಂಪತ್ಯ ಜೀವನ ಮಾಡಿದ್ರೆ ಮಾತ್ರ ಹುಟ್ಟಲಿಕ್ಕೆ ಸಾಧ್ಯ. ಜೈ ಮಂಗಲಂ ಜೈ ನಮ. ಮೊದ್ಲ ಮಾತಾಡೋರು ದೇವ್ರ ಕಂಡಂಗೆ ಕಾಣ್ತಾರ ಗೊತ್ತಾಗ್ತಿಲ್ಲ ಯಾವ ಕೊನೆಗೆ ಮಾತಾಡೋರು ಮೊದಲು ಮಾತಾಡಿದ್ರು ಹೆಸರಿಗೆ ಸರು ದೇವರಾವ್ ಪೂರ್ಣ ದೇವ್ರ. ಆಮೇಲೆ ಸಿಡಿ ಸರ್ ಮಾತಾಡಿದ್ರು. ನಾನು ಅಬ್ಸರ್ವ್ ಮಾಡೀನಿ ಇಷ್ಟ ಆ ಸಿಡಿ ಸರ್ ಸನ್ಮಾನ ಮಾಡೋಕ್ಕಿಂತ ಪೈಲೆ ಬಾಜು ಕುಂತಿದ್ರು ಅವ್ರ ಮುಖ ಒಂದು ಮನ ಡಿಮ್ಮಾಗಿತ್ತು. ಆ ಸನ್ಮಾನ ಮಾಡುವಾಗ ಪಕ್ಕದ ಕುರ್ಚಿ ಒಂದೊಂದು ಕುರ್ಚಿಯಾಗಿ ತಂದು ಕುಣಿಸಿರ್ ನೋಡ ಏನು ಕುಲು 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 ಹಾಕಿತ್ತು ನೋಡ್ರಿ ಅವ್ರ ಮಾರಿ ನೋಡ್ರಿ ಹಾಗೆ ಅವ್ರು ಮಾತಾಡಿದ್ರು ಅವ್ರ ಅರ್ಧ ದೇವ್ರ ಕಂಡಂಗೆ ಕಂಡ. ಈಗ ನಾವು ಮಾತಾಡಕತ್ತೀನಿ ಬಹುತೇಕ ದೇವ್ ಕಂಡಂಗೆ ಕಾಣ್ಸಕತ್ತ ಅನ್ಸಾಕತ್ತ. ಕಲ್ಯಾಣ ಕ್ರಾಂತಿ ಹೆಂಗಾತು ಯಾವ ರೀತಿಯಾಗಿ ನಡ್ಕೊಂಡು ಬಂತು ಅನ್ನುವಂಥ ವಿಷಯಗಳನ್ನು ಬಹಳ ಚೆನ್ನಾಗಿ ಪ್ರತಿಪಾದನೆ ಮಾಡ್ಕೊಂಡು ಬಂದ. ನಾನು ಏನ್ ಹೇಳ್ತಂದ್ರೆ ಕೇಸರಿ ಸರ್ ಅವ್ರ ಅಂದಂಗ
ನೋಡ್ರಿ, ಶಿವಚಿಂತೆ ಶಿವ ಧ್ಯಾನವಿಲ್ಲದ ಮನುಜರು ಸಗಣಕ್ಕೆ ಸಾಸಿರ ಒಳ ಹುಟ್ಟುವುದೇ ದೇವ. ಮತ್ತ ಇನ್ನೊಂದು ನೆನಪಾಗೈತೆ ಹೇಳ್ತೇವೆ, ಯಾವಾಗ ನೆನಪಾಗೈತೆ ಅಂತ ಹೇಳ್ಕೊತ ಹೋಗ್ಬಿಡುದು. ಸಿಡಿ ಹಿರೇಮಠ ಸರ್ನ ಸನ್ಮಾನ ಮಾಡಿದ್ರಿ, ಅವ್ರ ಶಿಷ್ಯ CRP ಆಗಿದ್ದಾನೆ. ಇವತ್ತಿನ ಸಾನ್ನಿಧ್ಯ ನಾವು ವಹಿಸ್ಕೊಂಡಿನಿ. ನಾನು ಒಂದು ಮಠದ ಪಟ್ಟದ ದೇವರಾಗಿದ್ರು ಕೂಡ, ಬ್ರಹ್ಮಚರ್ಯ ಸನ್ಯಾಸಾಸ್ತ್ರವನ್ನು ಸ್ವೀಕಾರ ಮಾಡಿದ್ರು ಕೂಡ, ನಾನು ಸರ್ಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕನಾಗಿ 28 ವರ್ಷದಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದೀನಿ. ಆ ಶಿಕ್ಷಣ ಇಲಾಖೆ ನೌಕರಿ ಮಾಡ್ಕೊಂಡು ಬಂದಿರಿ ತಿಳ್ಕೊಂಡ್ರೆ ನೌಕರಿ ಮಾಡಿ ರಿಟೈರ್ ಆದ್ರೆ ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕ್ರಮ ಐತೆ. ಬಹುಶಃ ನನಗನ್ನಿಸ್ತದ ಇಂಥ ಒಂದು ಸುದೈವವನ್ನು ಕೂಡಿಸ್ಕೊಟ್ಟಿರ್ತಕ್ಕಂಥವ್ರು ಯಾರಾದ್ರೂ ಅಂದ್ರೆ ಅಲ್ಲಿ ಗುಡಿಯಾಕ ಅಂತಲ್ಲ, ಆ ಮೂಗ ಬಸವೇಶ್ವರ ಕೂಡಿಸ್ಕೊಟ್ರು ಅಂತ ಹೇಳಿ ಸಂತೋಷ. ನಾವೆಲ್ಲರೂ ಏನ್ ಮಾಡಾಕಿದ್ವಿ ಅಂತಂದ್ರೆ 12ನೇ ಶತಮಾನದೊಳಗೆ 1,96,000 ಶಿವಗಣಗಳಿಗೆ ದಿನಾನಿತ್ಯ ದಾಸೋಹ ಮಾಡ್ತಿದ್ರು ಬಸವಣ್ಣ ಅಂತ ಹೇಳ್ತೀವಿ. 770 ಜನ ಅಮರ ಗಣಗಳಿದ್ರು ಅಂತ ಹೇಳ್ತೀವಿ. ಅವ್ರಿಗೆಲ್ಲರಿಗೂ ಬಸವಣ್ಣ ಇಷ್ಟಲಿಂಗವನ್ನ ಕಟ್ಟಿದ. ಅಷ್ಟಾವರಣಗಳು, ಪಂಚಾಚಾರ್ಯಗಳು, ಷಟಸ್ಥಲಗಳನ್ನ ಸರಿಯಾಗಿ ತಿಳ್ಕೊಂಡು ಅರ್ಥ ಮಾಡಿಕೊಂಡು ಅವುಗಳನ್ನು ಕಾರ್ಯರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟ. ಇಷ್ಟಲಿಂಗ ಜನಕ ಅಲ್ಲ. ಮತ್ತ ಬಹಳ ನಮ್ಮ ಜನರಲ್ಲಿ ಏನು ತಪ್ಪು ಕಲ್ಪನೆ ಬಿತ್ತಾಕತ್ತಾರಪ್ಪ ಅಂತಂದ್ರೆ, ಈಗ ನಾವು ಹುಟ್ಟಿ ಬಂದನ ನಮ್ಮ ಅವ್ವ ಅಪ್ಪನ ಹಟ್ಟಿಲೆ, ಹೌದಾ? ನನ್ನ ಕಾಲಿನ ನಮ್ಮ ಮಠ ಬೆಳೀತಿ, ನನ್ನ ಕಾಲಿನ ನನ್ನ ಮಠ ಬೆಳೀತಿ. ನನ್ನ ಮಠ ಬೆಳೀತಂದ್ರೆ ನಾನ ಮಠ ಸ್ಥಾಪನೆ ಮಾಡೀನಿ. ನನ್ನ ಮಠ ಇತ್ತು, ಬೆಳವಣಿಗೆ ಕಾರಣ ಅಷ್ಟ. ನನ್ನ ಹಿಂದೆ ನಮ್ಮ ಅಜ್ಜ ಮುತ್ತಜ್ಜ ಹೇಳೋರು ಹೇಳ್ತಕ್ಕಂಥ ವಂಶಾವಳಿ ಐತಿ. ಹಂಗ ಮಣಿಯೊಳಗ ಒಬ್ಬ ಹಿರಿ ಮಗನಾಗಿ DC ಆಗಿ ಕೆಲಸ ಮಾಡಿರ್ತಕ್ಕಂಥವ ನಮ್ಮ ಧರ್ಮದೊಳಗ ಒಳ್ಳೆ ಧರ್ಮವನ್ನ, ವೀರಶೈವ ಲಿಂಗಾಯತ ಧರ್ಮವನ್ನ ಶ್ರೇಷ್ಠ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಇಡೀ ಜಗತ್ತಿನ ಜನರ ಈ ಕಡೆ ನೋಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಹಾಮಾನವವಾದಿ ಯಾರಾದ್ರೂ ಇದ್ದಾರೆ ಅವರು ಜಗಜ್ಯೋತಿ ಬಸವೇಶ್ವರನ ಅಂತ ನೆನಪಿರ್ಬೇಕು, ಬಸವಣ್ಣ ಅಂತ ನೆನಪಿರ್ಬೇಕು. ನಾವೇನ್ ಮಾಡಕತ್ತೀವಿ ಅಂತಂದ್ರೆ, ಹಣವಿದ್ದವ ಹಣವಂತ, ಗುಣವಿದ್ದವ ಗುಣವಂತ, ಹೌದಾ? ದಯ ಇದ್ದವ ದಯವಂತ. 12ನೇ ಶತಮಾನದೊಳಗ ಯಾವ ಜಾತಿ ಮತ ಪಂಥ ಪಂಗಡ ಅಂದ್ರೆ ಎಲ್ಲರಿಗೂ ಲಿಂಗ ಧಾರಣ ಮಾಡಿದ್ರು ಅವ್ರು. ಯಾರ ಕೊಳ್ಳ ಲಿಂಗ ಐತಿ ಅವರೆಲ್ಲರೂ ಲಿಂಗಾಯತ್ರೆ, ಅವರೆಲ್ಲರೂ ವೀರಶೈವರೇ. ಆದ್ರೆ ಇವತ್ತು ನಾವೇನು ಅವ್ರ ಅನುಯಾಯಿಗಳಾಗಿರ್ತಕ್ಕಂಥವ್ರು ನೀವೇನ್ ತಪ್ಪು ಮಾಡಾಕತ್ತೀರಿ ಅಂತಂದ್ರೆ ಬರೀ ಕೇಳ್ತೀರಿ ಅಷ್ಟ. ಧರ್ಮದ ಆಚರಣೆಗಳು ನಿಮ್ಮ ಮನೆಯೊಳಗಿಲ್ಲ. ಒಬ್ಬರ ಮನೆಯೊಳಗೆ ಹೋಗೋಣ ನಾವು, ಹೌದಾ? ಒಬ್ಬರ ಮನೆಯಾಗರ ಕೊಳ್ಳಾಗ ಲಿಂಗ ಕಟ್ಕೊಂಡ ಬೆಳಿಗ್ಗೆ ಸ್ನಾನ ಮಾಡಿದ ನಂತರ ಇಪ್ಪತ್ತು ಇಟ್ಕೊಂಡು ಲಿಂಗ ಪೂಜೆ ಮಾಡೋರು ನಿಮ್ಮ ಹೊರಗೆ ಎಷ್ಟು ಮಂದಿ ಸಿಗ್ತಿರಪ್ಪ. ನಾವು 4 ದಿವಸ ಕ್ಯಾಂಪ್ ಹಾಕ್ತೀವಿ, ಮನೆ ಬರ್ತಾನ ಹಿಂಗ ಸರ. ಹಂಗ ನಿಮ್ಮ ಮುಂದಿನ ವರ್ಷ ಕರ್ಸೋದ್ರಲ್ಲಿ ನಾವು ಅದನ್ನ ಎಲ್ಲಿಗೂ ಸಾಮಾನ್ಯ ಬಂದಿ ಚಂದ 2 ಮಾತು ಹೋಗ್ಬಾರ್ದ. ನೀವೇನ್ ಮಾಡಾಕಿದ್ರೆ ಯಾರ ಕೊಳ್ಳಾಗ ಲಿಂಗನೇ ಇಲ್ಲ. ಅದ್ರಾಗ ಇಲ್ಲಿ ವೆಲ್ಕಿ ಮೇಲೆ ಕುಂತವ್ರ ಕೊಳ್ಳಾಗ ಎಷ್ಟು ಮಂದಿ ಕೊಳ್ಳಾಗ ನನಗೆ ಗೊತ್ತಿಲ್ಲ. ಮತ್ತೆ ಹಿಂಗ್ಯಾಕಂದ್ರೆ ಅದ ಅನ್ಬೇಡಿ ನೀವು. ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎಲ್ಲಿಗೆ ಒದ್ದಂಗೆ ಐತಿ. ಮೊಟ್ಟ ಮೊದಲ ನಾ ಹೇಳ್ತಕ್ಕಂಥದ್ದು ಇಷ್ಟ ನಿಮಗೆ, ಸಾಮೂಹಿಕವಾಗಿ ನಮ್ಮಂತ ಗುರುಗಳನ್ನಾಗ್ಲಿ ನನ್ನ ಕರ್ಸ್ಬೇಕಂತಿಲ್ಲ, ಒಬ್ಬ ಗುರುಗಳನ್ನ ಕರೆಸ್ಕೊಂಡು ಮೊಟ್ಟ ಮೊದಲೇದಾಗಿ ಇಂಥ ಮೂಕ ಬಸವೇಶ್ವರನ ಪ್ರಾಂಗಣದೊಳಗ ಇಂಥ ಜಾತ್ರೆ ಸಂದರ್ಭದೊಳಗ ಸಾಮೂಹಿಕವಾಗಿ ನಿಮ್ಮ ಮಕ್ಕಳು ನೀವು ಹಿಡ್ಕೊಂಡ ಮೊಟ್ಟ ಮೊದಲ ಕೊಳ್ಳ ಲಿಂಗ ಕಟ್ಕೊಳ್ಳೋ ವ್ಯವಸ್ಥೆ ಮಾಡ್ರಿ. ಮೊಟ್ಟ ಮೊದಲ ಕೊಳ್ಳ ಲಿಂಗ ಕಟ್ಕೊಳ್ಳೋ ವ್ಯವಸ್ಥೆ ಮಾಡ್ರಿ. ಕೊಳ್ಳ ಲಿಂಗ, ರುದ್ರಾಕ್ಷಿ, ಹಣಿ ಮೇಲೆ ಇವತ್ತಿ, ಬೆಳಗ್ಗೆ ಸ್ನಾನ ಮಾಡಿದ ನಂತರದಲ್ಲಿ ಲಿಂಗ ಪೂಜೆ. ಧರ್ಮದ ಆಚರಣೆಗಳು ಇಲ್ಲ.
ಒಬ್ಬ ಮುಸಲ್ಮಾನ್ ಧರ್ಮದವರು ಒಂದು ದಿವಸಕ್ಕೆ 5 ಸಲ ನಮಾಜ್ ಮಾಡ್ತಾರ, ಒಂದ್ ಕಡೆ ಕೂಡ್ತಾರ, ಚರ್ಚೆ ಮಾಡ್ತಾರ, ಒಗ್ಗಟ್ಟಾಗ್ಯಾರ ಅವ್ರ. ನೀವು ಬಹುಸಂಖ್ಯಾತರಾಗಿರ್ತಕ್ಕಂಥವ್ರು ಅಲ್ಪಸಂಖ್ಯಾತರು ನಿಮ್ಮನ್ನು ಅನ್ಸಾಕತ್ಯಾರ. ಎದ್ರ ಮೂಲಕ ಆ ಧರ್ಮದ ದಾರಿ ಒಳಗೆ ಹೋಗ್ತಾ ಒಕ್ಕಟ್ಟಾಗಿ ಏನ ಅಲ್ಲಾಹನ ನಾಮಸ್ಮರಣೆ ಮಾಡೋದ್ರ ಮೂಲಕ ಅವ್ರು ಮಾಡ್ಕೊತ ಬಂದಾರ. ಅವ್ರು ನೋಡ್ ಕಲಿಬೇಕ. ನೀವೇನ್ ಮಾಡಕತ್ತೀರ ಅಂತಂದ್ರೆ ಅವ ತಕಡಿ ಇಟ್ಕೊಂಡಿದ್ದಂದ್ರೆ ನಾವು ಸೆಟ್ ನಮ್ಮ ಸಂಬಂಧ ಇಲ್ಲ. ಅವ್ರು ನೀವ್ಯಾರಪ್ಪ? ನಾವು ಪಂಚಮ್ ಸಲ ನಮ್ಗೆ ಅವ್ರ ಸಂಬಂಧ ಇಲ್ಲ. ನೀವ್ಯಾರ? ನೀವು ಜಂಗಮರ. ನೀವು ನಮಗ್ ಸಂಬಂಧ ಇಲ್ಲ. ಅವ್ರ ಸಂಬಂಧ ಇಲ್ಲ, ಇವ್ರ ಸಂಬಂಧ ಇಲ್ಲ, ಇವ್ರ ಸಂಬಂಧ ಇಲ್ಲ ಅಂತ ತಿಳ್ಕೊಂಡ ನಾವೇನ್ ಮಾಡಕತ್ತೀವಿ ಅಂದ್ರೆ ಜಾತಿಗಳ ನಡುವೆ ಏನು ವಿಷ ಬೀಜವನ್ನು ಬಿತ್ತ ಎಲ್ಲರೂ ಬೇರೆ 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 ಅಲಗ್ 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 ಆತಾ ಹೈ. ಕ್ಯಾ ಕ್ಯಾ ಹೈ? ಅಲಗ್ ಅಲಗ್ ಆತಾ ಹೈ. ಬೇರೆ 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 ಆಗ್ತಾ 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 ಧರ್ಮದ ಆಚರಣೆಗಳು ಬಿಡ್ತಾ ಹೊಂಟೀವಿ. ಅದಕ್ಕೆ ಬಸವಣ್ಣ ಏನ್ ಮಾಡಿದ ಅಂತಂದ್ರೆ ಮೊಟ್ಟ ಮೊದಲಾಗಿ ಲಿಂಗ ಕಟ್ಕೋರಿ ಅಂತ ನಾವು ಅಲ್ಲಿ 12ನೇ ಶತಮಾನದೊಳಗ ಆದಿಯಲ್ಲಿ ನಂದಿ ನಾಮ, ನಾದಿಯಲ್ಲಿ ವೃಷಭ ನಾಮ, ಮೇದಿನಿ ಕಲ್ಯಾಣದಲ್ಲಿ ಬಸವನಾಮದಿ. ನೋಡ, ಆದಿಯಲ್ಲಿ ನಂದಿ, ಹೌದಾ? ಆದಿಯಲ್ಲಿ ನಂದಿ ನಾಮ, ನಾದಿಯಲ್ಲಿ ವೃಷಭ ನಾಮ, ಬೇರೆ ಯುಗದೊಳಗ ವೃಷಭ, ಮೇದಿನಿ ಕಲ್ಯಾಣದಲ್ಲಿ ಕಲಿಯುಗದಲ್ಲಿ ಬಸವನಾಮದಿ. ಬಸವಣ್ಣ ಅಂತಂದ್ರೆ 12ನೇ ಶತಮಾನದ ಬಸವಣ್ಣ ಅಂದ್ರೆ ಮಾದರಸ ಮಾದಲಾಂಬಿಕೆ ಮಗನಾಗಿ ಹುಟ್ಟ್ಯಾನು. ಅವೇನ್ ನಮ್ಮ ನಿಮ್ಮಂತವ್ರು ಹೊಟ್ಟೆ ಹುಟ್ಟಿ ಬಂದಾನ ನರಮನುಷ್ಯ ಅಂತ ನೀ ತಿಳ್ಕೊಂಡಿರ್ಬೋದು. ಆದ್ರೆ ಒಬ್ಬ ಕವಿ ಬರೀತಾನ, ಒಬ್ಬ ಭಗವಂತ ಏನ ಒಂದು ಚೈತನ್ಯ ರೂಪ ಕಳೆ ಅದು ಹುಟ್ಟಿ ಬರ್ಬೇಕಾಗಿತ್ತಂದ್ರೆ ನಿಮ್ಮಂತ ಗೃಹಸ್ಥಾಶ್ರಮದೊಳಗ ಒಂದು ತಂದೆ ತಾಯಿಗಳ ಹೊಟ್ಟೆಯೊಳಗ ಹುಟ್ಟಿ ಬರ್ತಾರ ಅಂತ ಹೆಂಗ್ ಬರ್ಕೊಂಡು ಬಂದಲ್ಲ, ಹಂಗ ಮಾದರಸ ಮಾದಲಾಂಬಿಕೆಯ ಮಗನಾಗಿ ಹುಟ್ಟಿರ್ತಕ್ಕಂಥವ ಅವ ಒಬ್ಬ ನರ ಮನುಷ್ಯ ಅಲ್ಲ, ಸಾಕ್ಷಾತ್ ಶಿವಸ್ವರೂಪಿ, ಸಾಕ್ಷಾತ್ ಶಿವಸ್ವರೂಪಿ. ಎಲ್ಲರೂ ಅನುಭವ ಮಂಟಪದೊಳಗ ಲಿಂಗ ಕಟ್ಕೊಂಡವ್ರ ಒಳಗೆ ಹೋಗ್ಬೇಕಿತ್ತಂತ. ಲಿಂಗ ಅಲ್ಲಿ ದ್ವಾರ ಬಾಗಿಲದೊಳಗ ಚೆಕ್ ಮಾಡಿಬಿಡ್ತಿದ್ರಂತ. ಕೊಳ್ಳ ಲಿಂಗ ಇದ್ದವ್ರನ್ನ ಅಷ್ಟ ಒಳಗೆ ಬಿಡ್ತಿದ್ರಂತ. ನಾವೊಂದಿಟ್ಟು ಅಲ್ಲಿ ಗೇಟಿನ ನಿಂದಿರ್ತ ಲಿಂಗ ಇದ್ದವ್ರ ಹೊಟ್ಟೆಯಲ್ಲಿ ಬಂದು ನಮಸ್ಕಾರ ಮಾಡಿದ ಅಂದ್ರೆ ಇದ್ರಾಗ ಯಾರೋ ಬರುದಿಲ್ಲ. ಅದ್ರಾಗ ಇದು ಬೇಕು. ಮುಂದಿನ ಒಂದು ವರ್ಷದೊಳಗೆ ಸಾಮೂಹಿಕವಾಗಿ ಸಂಸ್ಕಾರ ಕೊಡ್ರಿ ನಿಮ್ಮ ಮಕ್ಕಳಿಗೆ. ಅದು ಲಿಂಗ ಪೂಜೆ ಮಾಡ್ಸಕ್ ಕಳಿಸ್ರಿ, ನೀವು ಅದನ್ನ ಮಾಡಿ. ಇಲ್ಲಿ ಇದೇ ಒಂದು ಘಟನೆ ನೋಡ್ರಿ ನೀವು, ಹೌದಾ? ಏನ್ ನೋಡಿದ್ರಪ್ಪ ಅಂತಂದ್ರೆ ಏನ್ ನೋಡಿದ್ರಿ ನೀವು? ಇದೇ ಇಲ್ಲಿ ಅದನ್ನ ನೋಡಿದ್ವಿ ಹೇಳಿ. ಇಬ್ಬರಿಗೆ ಸನ್ಮಾನ ಮಾಡಿದೆ ನಾವು. ಹಿರೇಮಠ ಸರ್ ಮತ್ತು ಅವರ ಶ್ರೀಮತಿ ಆಗಿರ್ತಕ್ಕಂಥ ದೀಪಮ್ಮ. ಅದ ಮುಗಿದ ಮೇಲೆ ನಾ ಏನ್ ಮಾಡ್ಸೀನಿ, ಆ ದೀಪಮ್ಮ ಹೇಳಿನ ನನಗೆ ನಮಸ್ಕಾರ ಮಾಡೋಕ್ಕಿಂತ ಮೊದಲ CD ಹಿರೇಮಠ ಸರ್ ನಮಸ್ಕಾರ ಮಾಡಿ ಅಂತ ಹೇಳಿದ. ಯಾಕೆ ಸಾರ್ವಜನಿಕ ಹೆಂಗ್ ಮಾಡ್ಸೀನಿ ನಾನು? ಅವ್ರೆ ನಾನು ಮನ್ಯಾಗ ಮಾಡೋದಿಲ್ಲ ಅಂತಲ್ಲ, ಈ ರೀತಿಯಾಗಿ ನನಗೆ ಯಜಮಾನನ ನಮಸ್ಕಾರ ಮಾಡಬೇಕು ಅನ್ನುವಂಥದ್ದನ್ನ ಬಹಿರಂಗದೊಳಗ ಸಣ್ಣ ಪುಟ್ಟ ಮಕ್ಕಳು ನೋಡಿದ್ವು ಅಂತಂದ್ರೆ ಆ ಸಣ್ಣ ಪುಟ್ಟ ಮಕ್ಕಳು ಬಂದು ನಿನ್ನ ಮನೆಯೊಳಗೆ ನಮಸ್ಕಾರ ಮಾಡಕ್ಕೆ ಕಲಿತಾವ, ನಮಸ್ಕಾರ ಮಾಡಲಿಕ್ಕೆ. ಇಂಥ ಸಂಸ್ಕಾರವನ್ನು ನಿಮ್ಮ ಮನೆಯೊಳಗೆ ಕೆಡಬೇಕು ನೀವು. ಲಿಂಗ್ ಇದ್ದವ್ರನ್ನ ಪರೀಕ್ಷೆ ಮಾಡಿ ಒಳಗೆ ಬಿಡ್ತಿದ್ರಂತ. ಒಂದು ಹೆಣ್ಮಗಳು ಬಂದಂತ. ನಾನು ಅನುಭವ ಮಂಟಪದೊಳಗೆ ಏನ್ ನಡೀತೈತಿ ನೋಡ್ಬೇಕಡೆ ಅಂತೇಳಿ ಓಡಿ ಬಂದು ಬಳ್ಳ ಲಿಂಗ ಇರಾಕಿಲ್ಲ. ಆ ಗೇಟ್ ಮಣ್ಣ ಏನ್ ಮಾಡಿದಪ್ಪ ಅಂದ್ರೆ ದ್ವಾರ ಪಾಲಕ ಬಿಡ್ಲಿಲ್ಲ. ಯಾಕ ನೀನ್ ಕೊಳ ಲಿಂಗಿಲ್ಲ ಒಳಗೆ ಬಿಡಂಗಿಲ್ಲ. ಆ ಹೆಣ್ಮಗಳು ಏನ್ ಮಾಡಿ ಗೊತ್ತಾ, ಅಲ್ಲಿ ಮುಂದೆ ದೇವಸ್ಥಾನದ ಮುಂದೆ ತೆಂಗಿನಕಾಯಿ, ವಿಭೂತಿ, ಕರ್ಪೂರ, ಉದಿನ ಕಡ್ಡಿ, ಲಿಂಬಿ ಹಣ್ಣ ಮಾರ್ತಿರ್ತಾರೆ. ನೇರವಾಗಿ ಹೊಳ್ಳಿ ಅಲ್ಲಿ ಹೋದಂತ. ಅಲ್ಲಿ ಹೋಗಿ ಒಂದು ಸಣ್ಣ ನಿಂಬಿಕಾಯಿ ತಗೊಂಡು, ಸಣ್ಣ ನಿಂಬಿಕಾಯಿ
ನಿಂಬೆಕಾಯಿ ತಗೊಂಡ ಒಂದು ಚಲೋ ಬಟ್ಟೆ ತಗೊಂಡ ಅದ್ರಾಗ ಅದನ್ನ ಕಟ್ಟಿ ಕೊಳ್ಳ ಕಡ್ಕೊಂಡ್ ಬಂದಂತ ಯಾವ ಪುಣ್ಯ ಮದನವ ಜೈ ಮಂಗಲಂ ಜೈ ನಮಃ. ಕೊಳ್ಳಾಗ ಲಿಂಬೆಯನ್ನು ಕಟ್ಕೊಂಡು ಬಂದಂತ ನಾವು ಸ್ವಲ್ಪ ಇದ್ದಿದ್ದ ಮಾತಾಡೋರ ಮತ್ತೆ ಅದ್ರಾಗಿನ ಏ ಮಗನ ಸುಧಾರಣೆ ಆಗ್ಬೇಕು ಅಂದ್ರೆ ಆಗಬೇಕು ನೀ ಆಗ್ಲಿಲ್ಲ ಅಂದ್ರೆ ಹರಾರ ಮಾದೇವ್ ಅಲ್ಲಿ ಆ ಲಿಂಬಿಯನ್ನು ಕೊಳ್ಳ ಕಟ್ಕೊಂಡು ಬಂದದ್ದನ್ನ ಒಬ್ಬ ನೋಡಿದಂತ ನೋಡಿ ಒಳಗೆ ಹೋಗಿ ಬಸವಣ್ಣವ್ರಿಗೆ ಹೇಳಿದಂತ ನೋಡ್ರಿ ಆ ಹೆಣ್ಮಕ್ಳು ಬಂದಾಳ ಕೊಳ್ಳಾಗ ಲಿಂಗ ಅಲ್ಲ ಆಕೆ ಲಿಂಬಿ ಅಂತ ಕಟ್ಕೊಂಡು ಬಂದಾಳ ಲಿಂಗ ಅಂತ ತಿಳ್ಕೊಂಡು ಒಳಗೆ ಬಂದಾಳ್ರಿ ಆಕಿ ಅಂತೇಳಿ ಹೋಗಿ ಆ ಬಸವಣ್ಣವ್ರಿಗೆ ಹೇಳಿದ್ರು. ಅವಾಗ ಬಸವಣ್ಣವ್ರು ಹೇಳ್ತಾರೆ ಲಿಂಬೆ ಹಣ್ಣು ಕಟ್ಟಿಕೊಂಡು ರಂಬೆ ಸಭೆಗೆ ಬರಲು ನೃಪನ ಲಿಂಬೆ ಹಣ್ಣು ಕಟ್ಟಿಕೊಂಡು ರಂಬೆ ಸಭೆಗೆ ಬರಲು ನೃಪನ ಇಷ್ಟಲಿಂಗ ತೋರಿ ಕೊಟ್ಟ ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಪಾಹಿ ಮಾಂ ಶರಣು ಬಸವ ಬಸವ ಪಾಹಿ ಮಾಂ. ಏ ಅದಲ್ಲ ಲಿಂಬೆ ಹಣ್ಣು ಅಂತೀಯಲ್ವ ನೀನು, ಅದು ಲಿಂಬೆ ಹಣ್ಣು ಅಲ್ಲದ, ಅದ ಲಿಂಬೆ ಹಣ್ಣ ಇಷ್ಟು ಲಿಂಗ ಅಂತ ತಿಳ್ಕೊಂಡ ಭಕ್ತಿಯಿಂದ ಕಟ್ಕೊಂಡು ಬಂದಾಳ. ಬಿಚ್ಚಿ ತೋರಿಸ್ಬೇಕಾ ನಿನಗಂತ ಬಸವಣ್ಣ ಬಸವೇಶ್ವರ ಹೋಗಿ ತಾಯಿ ಹಿಂಗ ಅನ್ನಕತ್ತ ನೀವ ನಾನು ಬಿಚ್ಚಮ್ಮ ಅಂತ ತಿಳ್ಕೊಂಡು ಅಂದಾಗ ಆಕೆ ಆ ಹೆಣ್ಮಗಳು ಗದಗ ನಡಕ್ತಿಲ್ಲ ಅಂತ ಕೈ ಹಿಂಗೆ ಹಿಡ್ಕೊಂಡು ಹಿಂಗೆ ಕೊಳ್ಳಾಗ ಹಿಡ್ತಿದ್ದು ಗದಗ ನಡ್ಕೊಂತ ಬಿಚ್ಚಿಳಂತ ಅದನ್ನ ಗಂಟು ಬಿಚ್ಚುಕನ ಅದು ಏನಿತ್ತಪ್ಪ ಅಂದ್ರೆ ಲಿಂಬೆ ಹಣ್ಣು ಹೋಗಿ ಏನಾಗಿತ್ತು ಅಂದ್ರೆ ಇಷ್ಟು ಲಿಂಗ ಆಗಿತ್ತಂತ, ಇಷ್ಟು ಲಿಂಗ ಆಗಿತ್ತು ನೋಡಿ. ಅದಕ್ಕೆ ಬಸವಣ್ಣ ಈ ನಾಡಿನ ದೊಡ್ಡವಾದ ಸರ್ ಹೇಳ್ಕೊಂಡು ಬಂದ್ರಿದೆ. ಓದಿ ಲಿಪಿಯ ಧನವ ತೋರಿ ಓದಿ ಲಿಪಿಯ ಧನವ ತೋರಿ ಬಿಜ್ಜಳಂಕರಾಯನಿಗೆ ಮಂತ್ರಿಯಾಗಿ ಮಹಿಮೆ ತೋರಿ ಬಸವ ಪಾಹಿ ಮಾಂ. ಇಷ್ಟು ಕೋಟಿ ಬಂಗಾರ ಸಂಪತ್ತಿ ಇಲ್ಲಿ ಅದ ಅಂತ ತಿಳ್ಕೊಂಡ ಇಂಥ ಸ್ಥಳದೊಳಗನ 7 ಕೊಪ್ಪರಿಗೊಳಗೆ ಹುಗಿದಿಟ್ಟಾರ ಅಂತ ತಿಳ್ಕೊಂಡು ಒಂದು ತಾಡೋಳೊಳಗೆ ಬರೆದಿಟ್ಟಿದ್ರು. ಅದನ್ನ ಯಾರಿಗೂ ಓದಕ್ಕಾಗಿದ್ದಿಲ್ಲ. ಅದನ್ನು ಓದಿ ಹೇಳಿದ್ರು ಅವ್ರು. ಓದಿ ಹೇಳಿದ ಬಸವಣ್ಣ ಓದಿ ಹೇಳಿದಂತೆ ತಿಳ್ಕೊಂಡನ ಅವನನ್ನ ಏನ್ ಮಾಡಿದವ ಮಂತ್ರಿ ಮಾಡ್ಕೊಂಡ, ಪ್ರಧಾನ ಮಂತ್ರಿಯನ್ನಾಗಿ ಮಾಡ್ಕೊಂಡ. ನಮ್ಮ ಧರ್ಮದಲ್ಲಿರ್ತಕ್ಕಂಥ ಮೇಲು ಕೀಳು ಅನ್ನುವಂಥದ್ದನ್ನು ಹೊಡೆದೋಡಿಸಿ ಸಮಾನತೆಯನ್ನ ತರುವ ಸಲುವಾಗಿ ಕ್ರಾಂತಿಯನ್ನ ಮಾಡಿದ ನೋಡು. ಇವತ್ತಿಗಾದ್ರೂ ಎಲ್ಲೈತಿಪ್ಪ ಸಮಾನತೆ? ಒಬ್ಬರ ನೀವು ಹೇಳ್ರಿ ನೋಡೋಣ. ಪಂಚಮ್ ಸೆಲ್ಲರ್ ಹುಡುಗಿನ ನೋಡ್ತಿದ್ದೆ ಮಗ ಕನ್ಯಾ ಮಾಡ್ಕೋಬೇಕಾರೆ ಶಟ್ರದ ಮಗ ಶಟ್ರು ರೀ ಅಂತಾರ, ಅಲ್ಲ ನಿಮ್ಮನ್ನ ಏ ಕುಂಬಾರ ರೀ ಅಂತಾರ, ಏ ಕಂಬಾರ ರೀ ಅಂತಾರೆ. ಈಗ ಇನ್ನೂವರೆಗೆ ಹೋಗಿಲ್ಲ ಹೇ ಹೋಗುದು ಈಗಿಲ್ಲ. ಅದ್ರಾಗೆ ನಾವೆಲ್ಲರೂ ನಾಣ್ಯ ಬದುಕ್ತಕ್ಕಂಥವ್ರು ಆಲ್ ಆರ್ ಈಕ್ವಲ್, ಎಲ್ಲರೂ ಸರಿ ಸಮಾನರು ಅನ್ನುವಂಥದ್ದನ್ನು ಸಾಧಿಸಿ ತೋರಿಸಿದ ಬಸವಣ್ಣ. ಆದಿಯಿಂದಲತ್ತ ಯುಗದಿ ನಾದಮೂರ್ತಿ ಶರಣ ಬಸವ, ಆದಿಯಿಂದಲತ್ತ ಯುಗದಿ ನಾದಮೂರ್ತಿ ಶರಣ ಬಸವ, ಮೇದಿನಿಯನ್ನು ಉದ್ಧರಿಸಿದಂತ ಬಸವ ಪಾಹಿ ಮಾಂ. ಕವಿ ಬರ್ಕೊಂಡು ಬರ್ತಾನ, ಈ ಕರ್ನಾಟಕದ ಭೂಮಿ ಉದ್ಧಾರ ಆಗ್ಬೇಕಾಗಿತ್ತಂದ್ರೆ, ಈ ಕರ್ನಾಟಕದ ಭೂಮಿ ಜಗತ್ತಿನೊಳಗೆ ತನ್ನದೇ ಆಗಿರ್ತಕ್ಕಂಥ ಭೂಪಟದೊಳಗೆ ಹೆಸರು ಗುರುತಿಸ್ಕೋಬೇಕಾಗಿತ್ತಂದ್ರೆ ಯಾರು ಕಾರಣರು ಅಂತ ಕೇಳಿದ್ರೆ ಬಸವಾದಿ ಪ್ರಮತ್ರ ಕಾರಣರು, ಬಸವಾದಿ ಪ್ರಮತ್ರ ಕಾರಣರು ಅಂತ ಮಾತಾಡ್ಕೊಂಡು ಅಂಥವ್ರ ನಾಡಿನೊಳಗೆ ನಾವು ಹುಟ್ಟಿ ಬಂದ್ವಿ ನೋಡಿ. ನಾವು ಹುಟ್ಟಿ ಬಂದಿವಿ ಅಂದ್ಮೇಲೆ ನಾವು ಹೆಂಗಿರ್ಬೇಕಲ್ಲ ಹಂಗಿರ್ಬೇಕಷ್ಟ. ಏನನ್ನ ಕಲಿಬೇಕು ಅದನ್ನ ಕಲಿಬೇಕು.
ಯಾವುದನ್ನ ಈ ನಾಡಿಗೆ ನಾವು ಕೊಟ್ಟು ಹೋಗ್ಬೇಕಲ್ಲ ಅದನ್ನು ಕೊಟ್ಟು ಹೋಗ್ಬೇಕಷ್ಟೆ. ಒಂದು ಊರಾಗ ಇಬ್ರು ಗಂಡ ಹೆಂಡತಿದ್ರು. ಎಷ್ಟು ಮಂದಿ ಇದ್ರು? ಗಂಡ ಹೆಂಡತಿ ಇಬ್ರು. ಎಷ್ಟು ಮಂದಿ ಆದ್ರು? ಅದಿಲ್ಲ ಇಲ್ಲದ್ರಿಲ್ಲ ಎಲ್ಲರೂ ಉಗ್ಗಿ ಕಡೆ ಲಕ್ಷ ಐತೆ. ಇವತ್ತು ಏನ್ ಮಾಡ್ರಿ ಸರ್? ಅದ ಇವತ್ತು ಪ್ರಸಾದ ಏನೈತಿ ನೋಡ ಹೇಳಾಕ ಅದ ಶಿರಾ ಅನ್ನ ಸಾರು. ನನಗೆ ಬರ್ಮುಂದ್ ನಾವು ಶಿರಾ ಮಾಡ ಹೇಳಿದ್ ನನಗ ಏನು ಹೇಳಿ ಗೊತ್ತಾ? ಅಲ್ಲಿ ಬರಾತಿದ್ದಾನ ಅಜ್ಜರ ನಾವು ಯಾಕೆ ಮಾಡಿ ನಾನು ಶಿರಾ ಮಾಡ್ಸಾಕ ಲೇಟಾಗಿ ಕರ್ತಾರ್ರಿ. ಈಗ ಬದ್ನಿಕಾಯಿ ಸಾವಿರ ಬದ್ನಿಕಾಯಿ ಅನ್ಸಾಕತ್ತಾರ. ನಾ ರವ ಹುರಿಬೇಕು, ನಾ ಪ್ರಸಾದ ರೆಡಿ ಮಾಡ್ಬೇಕಾದ್ರೆ 12 ಗಂಟೆ ಆಗತ್ತೆ ಸರ್. ಅಲ್ಲಿ ತಕ್ಕ ನೀವು ಒತ್ರಿ ಅಂತ ಹೇಳಿ ನೋಡಿ. ಒತ್ರಿ ಅಂದ್ರೆ ಏನಾಗ್ಯ? ಒತ್ರಿ ಅಂದ್ರೆ ನಮ್ಗೆ ಅರ್ಥ ಆಗಲಿಲ್ಲ. ನಮ್ ಗಾಡಿ ಒತ್ತುವಂತ ಗಾಡಿ ಅಲ್ಪ ತಾನ ಚಾಲೋ ಆಕೈತೆ ಹಂಗಲ್ರಿ ಸರ್. ಪ್ರಸಾದ 12 ಗಂಟೆಗೆ ತಯಾರಾಗತ್ತ. 12 ಗಂಟೆಗೆ ತಗೊಂಡು ನಿಮ್ಮ ಪ್ರವಚನ ಉಪನ್ಯಾಸಕರಿಗೆ ಒಂದು ಸ್ವಲ್ಪ ಮುಂದುವರ್ಸ್ರಿ ಅಂತ ಹೇಳಿ ನಾವು. ಅದಕ್ಕೆ ಒಳ್ಳೆ ಡಿಮ್ ಆನೆ ಇದು ದೌಡ ಹೋಗೋಣ ಅಂದ್ರೆ ಅಲ್ಲಿ ಇನ್ನ ಅಡಿಗೆ ರೆಡಿ ಆಗಿಲ್ಲ. ಅದಕ್ಕೆ ಗಂಡ ಹೆಂಡತಿ ಇಬ್ರು ಇದ್ರಂತ. ಎಷ್ಟು ಮಂದಿ ಆದ್ರು? ಎಷ್ಟು ಮಂದಿ ಆದ್ರ? 3 ಮಂದಿ. ಇಬ್ರ ಗಂಡ ನೋಡಿ ಎಷ್ಟು ಶಬ್ದ ಕೂಡಿಸಿ ನೋಡಿದ್ರೆ ಹೆಂಗ ಅರ್ಥ ಕೊಡ್ತದ? ಏನ ಬಿಡಿಸಿ ಸ್ವಲ್ಪ ನಡು ನಿಂತ ಆ ಶಬ್ದ ಉಚ್ಚಾರ ಮಾಡಿದ್ರೆ ಹೆಂಗ ಅರ್ಥ ಕೊಡ್ತದ? ಓದಿದ್ರಾಗ ಎಷ್ಟು ಬರ್ತೈತೆ ನೋಡಿ. ಗಂಡ ಹೆಂಡತಿ ಇಬ್ರ ಎಷ್ಟು ಮಂದಿ ಆದ್ರ? ಗಂಡ ಹೆಂಡತಿ ಇಬ್ರು ಎಷ್ಟು ಮಂದಿ ಆದ್ರ? ಕಾಶಿಬಾಯಿ ಅನ್ನುವಂಥವಳು ಒಂದು ಪತ್ರ ಬರ್ತಿದ್ದಂತ ಕೇರಳದಿಂದ ಮೊಮ್ಮಗಳಿಗೆ. ಅವಾಗ ಮೊಮ್ಮಗ ಓದಾಕ್ ಹಾಕಿದ್ದಿಲ್ಲ ಅದನ್ನ, ಬೇರೆಯವ್ರ ಕೈ ಕೊಟ್ರ ಪತ್ರ ಓದಾಕ. ಎಲ್ಲ ನಾ ಆರಾಮದ್ರು ನೀ ಆರಾಮದ್ರು ಎಲ್ಲ ಲಾಸ್ಟಿಗೆ ಬಂದು ಏನ್ ಬರ್ತಿರ್ತಾರ? ಪತ್ರ ಬರಿದ ಹೋದ್ವಿ. ಈಗ ಎಲ್ಲಿ ಪತ್ರ ಹಿಂಗ ಮಾಡು. ಹಲೋ ಹಾಯ್ ಮುಗಿದ ಕೊನೆಗೆ ಇಂತಿ ನಿಮ್ಮ ಕಾಶಿಬಾಯಿ ತೇರ್ದಾಳ ಅಂತ ಬರ್ತಿದ್ರ ನಂತರ. ಅವ ಓದು ಮುಂದೆ ಹೆಂಗ ಓದಿದಂತಂದ್ರ ಇಂತಿ ಕಾಶಿ ಬಾಯಿ ತೆರ್ದಾಳ ಅಂತ. ಅಂದ್ರೆ ಓದುವಾಗ ಶಬ್ದವನ್ನು ಕೂಡಿಸಿ ಓದಿದ್ರೆ ಹೆಂಗ ಅರ್ಥ ಕೊಡ್ತದೆ, ಬಿಡಿಸಿ ಓದಿದ್ರೆ ಹೆಂಗ ಅರ್ಥ ಕೊಡ್ತದೆ? ಗಂಡ ಹೆಂಡತಿ ಇಬ್ರು ಇದ್ರಂತ. ಅವ್ರಿಬ್ರು ಇದ್ರು, ಇಬ್ರು ಕಣ್ತಾವ್ರ ಇದ್ರು. ಗಂಡ ಒಂದ್ 10 ಶಾಲೆಗಳು ನೌಕರಿ ಮಾಡ್ತಿದ್ದ, ಹೆಂಡತಿ ಒಂದು ಶಾಲೆಗಳು ನೌಕರಿ ಮಾಡ್ತಿದ್ದ. ನೋಡಿರ್ಬೇಕಾರೆ ನೀವು ಕಲ್ತವ್ರ ಮನೆಗೆ ಹೋಗ್ರಿ, ನೌಕರಸ್ತ್ರ ಮನೆಗೆ ಹೋಗ್ಬೇಕಾರೆ ನೀವು ಅವ್ರ ಮನೆ ಭಾಳ ಚಂದ. ಇನ್ನಿಬ್ರು ನೌಕರಿ ಮಾಡಕತ್ತಾರ ಅಂತ ತಿಳ್ಕೊಬೇಡ್ರಿ. ಮತ್ತ ನೋಡ್ರಿಪ್ಪ ನಮಸ್ಕಾರ ಮಾಡೋದು ಬಿಟ್ಬಿಟ್ಟು ಮತ್ತೆ ಹೋಗ್ ಮುಂದೆ. ಮಣಿ ಮಾತ್ರ ಭಾಳ ಚಂದ, ಏನ್ ಇಟ್ಟು ಸ್ವಚ್ಛ ಶಿಸ್ತು ಅದು ಇದು ಎಲ್ಲ. ಆದ್ರೆ ಅವ್ವ ಅಪ್ಪನ ಸೇವಾ ಮಾತ್ರ ಇಲ್ಲ. ನೌಕರಿ ಮಾಡಕ್ ಹೇಳಕತ್ತಂದ ಅವ್ವ ಅಪ್ಪ ರೀ, ಅವ್ರು ನಮ್ಮ ಸಾಲಿ ಕಳಿಸ್ರಿ, ನೌಕರಿ ಕೊಡಿಸಿರಿ, ಮಿಗಿ ಇರ್ತಾವ. ಎಲ್ಲಿಟ್ಟು ಅವ್ರನ್ನ ಅಲ್ಲಿ ಮೂಗು ಚಪ್ರ ಕಟ್ಟಿನ್ರಿ, ಅಲ್ಲಿ ಇಟ್ಟಿನ್ರಿ ಸರ್. ನಾವು ಹೇಳೋದು ಇಷ್ಟೇ, ತಂದೆ ತಾಯಿ ದೇವರೆಂದು ನಂಬಿ ಪಾದ ಪೂಜೆಯ ಮಾಡೋ. ನೀತಿ ತಪ್ಪಿ ನಡೆದರೆ ನಿಮಗೆ
ನಿಮಗೆ ನರಕ ತಪ್ಪದಯ್ಯ ಮನುಜ, ನರಕ ತಪ್ಪದಯ್ಯ ಮನುಜ. ಉದಯಲೆದ್ದು ಮುಖವ ತೊಳೆದು ಸದಾ ದೀನ ಭಸ್ಮವ ಧರಿಸೋ, ಮೊದಲ ವೈರಿ ಧ್ಯಾನವ ಮಾಡೋ, ಮೊದಲ ವೈರಿ ಧ್ಯಾನವ ಮಾಡೋ. ಮಾತಾಪಿತರ ಪಾದಕ್ಕೆ ನಮಿಸೋ, ಮಾತಾಪಿತರ ಪಾದಕ್ಕೆ ನಮಿಸೋ. ಖೇದಗೊಂಡು ಬೈದರು ಜನರು ವಾದ ಮಾಡಬೇಡ ಕಂದ, ವಾದಕ್ಕಾದು ಬೆಳೆದು ನಿಮ್ಮ, ವಾದಕ್ಕಾದು ಬೆಳೆದು ನಿಮ್ಮ. ಆದಿ ತಪ್ಪಿಸುವರೋ ಮನುಜ, ಆದಿ ತಪ್ಪಿಸುವರೋ ಮನುಜ. ಹೆತ್ತವರ ಕೀರ್ತಿಯ ಗಳಿಸೋ, ಉತ್ತಮರ ಮಗನೆಂದೆನಿಸೋ. ಸತ್ಯವಾದ ಕೀರ್ತಿಯ ಗಳಿಸೋ, ಸತ್ಯವಾದ ಕೀರ್ತಿಯ ಗಳಿಸೋ. ನಿತ್ಯ ನಾಮ ಮೂಗ ಬಸವನ ಸ್ಮರಿಸೋ, ನಿತ್ಯ ನಾಮ ಮೂಗ ಬಸವನ ಸ್ಮರಿಸೋ. ನಾ ಹೇಳೋ ಉದ್ದೇಶ ಇಷ್ಟ, ಮನೆಯೊಳಗಿರ್ತಕ್ಕಂಥ ತಂದೆ ತಾಯಿಗಳ ಸೇವಾ ಮಾಡ್ರಿ. ಹೌದಾ? ಗಂಡ ಒಂದತ್ರ ನೌಕರಿ ಮಾಡ್ತಿದ್ದ, ಹೆಂಡತಿ ಒಂದತ್ರ ನೌಕರಿ ಮಾಡ್ತಿದ್ದ. ನೋಡ್ರಿ, ಕಲ್ತ ಹೆಣ್ಮಗಳು ಅಡಿಗೆ ಮನೆ ಭಾಳ ವ್ಯವಸ್ಥಿತವಾಗಿ ಇಟ್ಟಿರ್ತಾರ. ಒಂದು ಡಬ್ಬ್ಯಾಗ ಸಕ್ರಿ ಅಂತ ಬರ್ದಿರ್ತಾರ, ಸಕ್ರಿ ಹಾಕಿರ್ತಾರೆ. ಒಂದು ಡಬ್ಬಿ ಒಳಗೆ ಖಾರ ಅಂತ ಬರ್ದಿರ್ತಾರೆ, ಖಾರ ಹಾಕಿರ್ತಾರೆ. ಇನ್ನೊಂದು ಡಬ್ಬಿ ಒಳಗೆ ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಒಂದು ಎರಡು. ಅಡಿಗೆ ಮನೆಯಾಗಿರೋ ಎಲ್ಲನೂ ಏನ ಅವಕ್ಕೆಲ್ಲ ಮ್ಯಾಲ ಹೆಸರು ಬರ್ತಿರ್ತಾರೆ. ಅರಿಶಿನ ಪುಡಿ, ಅದ್ರಾಗ ಅರಿಶಿನ ಪುಡಿ ಇರ್ಬೇಕ, ಎಲ್ಲ ಇಟ್ಟಿರ್ತಾರೆ. ಒಂದ್ ದಿವ್ಸ ಏನಾಯ್ತು ಅಂತ ಕೇಳಿದ್ರೆ, ಆ ಸಕ್ರಿ ಅಂತ ಬರ್ದ ಡಬ್ಬಿ ಇತ್ತ, ಆ ಡಬ್ಬಿಗೆ ಇರಿಬಿ ಕ್ಯೂ ಹಚ್ಚಿದ್ದು ಅಂತೇವ್. ಇರಿಬಿ ಸಾಲಾಗಿ ಬಂದು ಅದ್ರಾಗ ಒಂದು ಹೋಲ್ ಬಿದ್ದಿತ್ತಲ್ಲ, ಅದ್ರಾಗ ಒಂದೊಂದು ಹೊಳಗೆ ತಗೊಂಡು ಹೊಂಟಿದ್ವು ಅಂತವ್. ಅವಾಗ ಹೆಣ್ಮಗಳನ್ನಂತ ಆಗ ಸಾಲಿ ಕಲ್ತಾವ, ಮತ್ತ MSc ಮಾಡಿ PGT ಆಗಿ ನೌಕರಿ ಮಾಡಕತ್ತ. ಆಕೆ ಅಲ್ಲಂತ, ಈ ಇರ್ವಿಗೆ ಬುದ್ಧಿ ಕಲಿಸ್ಬೇಕು ತಡಿ ನಾ ಅಂತ. ಇರ್ವಿಗೆ ಬುದ್ಧಿ ಕಲಿಸ್ಬೇಕು ತಡಿ ಅಂತ ತಿಳ್ಕೊಂಡ ಖಾರ ಅಂತ ಬರ್ದ ಡಬ್ಬ್ಯಾಗ ಸಕ್ರಿ ಹಾಕಿಳೋದು. ನೀ ಮನ್ಯಾಗ ಹೆಂಗ ಮಾಡಿದಿ? ಮತ್ತ ಖಾರ ಅಂತ ಬರ್ದ ಡಬ್ಬ್ಯಾಗ ಸಕ್ರಿ ಹಾಕಿಳು, ಸಕ್ರಿ ಅಂತ ಬರ್ದ ಡಬ್ಬ್ಯಾಗ ಖಾರ ಹಾಕಿಳು. ಖಾರ ಹಾಕಿಟ್ಲು, ಅವತ್ತು ಅಡಿಗೆ ಮಾಡಿಳು. ಗಂಡ ಬೆಳಗಿನೆಲ್ಲ ಕ್ರಿಯೆ ಮುಗಿಸ್ಕೊಂಡ ಇಬ್ರು ನೌಕರಿ ಮಾಡಕ್ ಡ್ಯೂಟಿ ಮಾಡಕ್ ಹೋದ್ರು. ಅವತ್ತು ಮಧ್ಯಾಹ್ನಕ್ಕಂದ್ರೆ ಏನಾಗ್ಬಿಡ್ತು ಅಂದ್ರೆ, ಆ ಟೀಚರ್ ಅಮ್ಮಗ ತೆಲಿ ನೋಸಾಕಿತ್ತಂತೆ. ತೆಲಿ ನೋಸಾಕೈತಿ ಬಳಿನ 12-1 ಗಂಟೆಕಂದ್ರೆ ರಜಾ ಹಾಕಿ ಮನೆಗೆ ಬಂದು ಮಾಡ್ಕೊಂಡು ಫೋನ್ ಹಚ್ಚಿ ಹೇಳಿ ಗಂಡ, ಇಲ್ಲಿ ನಾನು ತೆಲಿ ನೋಸಾಕತ್ತದ, ಮನೆಗೆ ಬಂದು ನಾ ಮಾಡ್ಕೊಳಕ ರೆಸ್ಟ್ ಮಾಡಕ್ ಬಂದೇನ್ರಿ ಅಂತ ಹೇಳಿ. ಹೌದಾ ಅಂತ ತಿಳ್ಕೊಂಡ ಗಂಡನು ಓಡಿ ಬಂದಂತವ್. ನೋಡ್ರಿ, ಗಂಡ ಹೆಂಡತಿ ಅಂದ್ರೆ ಹೆಂಗಿರ್ಬೇಕು ಅನ್ನೋದು ಹೇಳ್ಕೊಡ್ತೀನಿ, ಸ್ವಲ್ಪ ಕೇಳಿ ಸಂದರ್ಭ ಬಂದಾಗ. ಗಂಡಗ ನೋವು ನಲಿವುಗಳು ಬಂದಾಗ ಹೆಂಡತಿ ಸೇವೆ ಮಾಡ್ತಾರ. ಇವು ಮಾಡಿಸ್ಕೊಳ್ಳೋ ಹೊಟ್ಟೆ, ಇವು ಭೂಪದಲ್ಲ ಮನ್ಯಾಗ ಯಜಮಾನ, ಬರೀ ಸೇವೆ ಮಾಡಿಸ್ಕೊಳ್ಳೋ ಅಷ್ಟೇ. ನೀವು ಖರೆ ಹೇಳ್ರಿ, ನೀವು ಗಂಡು ಮಕ್ಳ ಮನ್ಯಾಗಿನ ಕೆಲಸ ಮಾಡ್ತಿಲ್ಲ, ಹೊತ್ತೇರಿ ಹೊತ್ತ ಮುಗುತಕ ಯಾರಿಗೆ ಹೆಚ್ಚು ಕೆಲಸ ಬರ್ತೈತಿ? ಕೆಲಸ ಹೆಚ್ಚು ಯಾರಿಗೆ ಬರ್ತೈತಿ? ಹೆಣ್ಮಕ್ಳಿಗೆ ಬರ್ತೈತೋ ಗಂಡು ಮಕ್ಳಿಗೆ ಬರ್ತೈತೆ? ಯಾರಿಗೆ ಬರ್ತೈತೋ? ಗಂಡು ಮಕ್ಳಿಗೆ. ಹೆಣ್ಮಕ್ಳಿಗೆ ಹೋದಿಲ್ಲ. ಹೆಂಗೆ ಹೆಚ್ಚು ಕೆಲಸ ಬರ್ತೈತಿ ಅಂತಂದ್ರೆ, ಪಟ್ಟ ಮಧ್ಯದ ಮನೆಯಾಗ ಹೇಳಾಕಿ ಆಕೆ ಆ ತಾಯ ಅಂಗಳ ಕಸ ಹೊಡೆದ, ಮುಖ ತಕೊಂಡು ಇವತ್ತಿ ಹಚ್ಕೊಂಡ, ಚಾ ಕಾಸಿ ಸಗಣಿ ಬಳದು ಬಂದ ಗಂಡ್ರೆ ಬಸ್ತಾವ. ಹೌದಾ? ಆಮೇಲೆ ಮಕ್ಕಳು ಅಡಿಗೆ ಹಿಡ್ಕೊಂಡ ಎಲ್ಲ ವ್ಯವಸ್ಥೆ ಮಾಡಿ, ಮಕ್ಕಳು ಸ್ನಾನ ಮಾಡಿಸಿ ಅವಕ್ಕೆಲ್ಲ ರೆಡಿ ಮಾಡಿ ಅವ್ರು ಸ್ಕೂಲ್ ಕಳಿಸ್ತಕ್ಕಂಥದ್ದು. ಹೌದಾ? ಅದನ್ನೆಲ್ಲ ವ್ಯವಸ್ಥೆ ಮಾಡ್ತಾರೆ. ಮತ್ತ ಇವ್ರು ಜಳಕ ಮಾಡಿರ್ತಕ್ಕಂಥ ಬಟ್ಟಿ ಒಮ್ಮೆ ತೊಳೆದ್ರೆ ಏನು ಮರಿವಿ ನೀವು? ನಮಗೂ 2,000 ರೂಪಾಯಿ ಕೊಡೋದು ಕೇಳ್ತೀರಿ ನೀವು. ಹೆಂಗೆ ಕೊಡೋರು ನಿಮಗೆ?
ತಳಿ ಬಟ್ಟಿ ಕೊಡ್ತೀವಿ. ಅದ ಆ ಹುಡುಗ ಹೊಲಸು ಮಾಡೈತಿ, ಆ ಚಡ್ಡಿಯಾಗ ಮತ್ತೊಂದು ಮಾಡೈತಿ, ಮಗ ಏನೂ ನೋಡಂಗಿಲ್ಲ ತಾಯಿ. ಹೌದಾ? ಆ ಬಟ್ಟಿ ತೊಳ್ಕೊಂಡು ಬರ್ತಾಳ, ಮಣಿ ತೊಳಿತಾಳ. ಹೌದಾ? ಮತ್ತ ಗಂಡನ ಜೊತೆಗೆ ಊಟ ಮಾಡಿಸಿ ಬುತ್ತಿ ಕಟ್ಟಿ ಹೊಲ ಕಳಿಸ್ತಾಳ. ಮತ್ತೆ ಹಿಂಬಂದು ತಾ ಬುತ್ತಿ ಕಟ್ಕೊಂಡು ಹೋಗ್ತಾಳ. ಅಲ್ಲಿ ಅವನ ಜೊತೆ ಕೆಲಸ ಮಾಡಿ ಮತ್ತೆ ಕಟ್ಟಿಗೆ ವರಿ ಹೊತ್ಕೊಂಡು ಮತ್ತೆ ಮನೆಗೆ ಬರ್ತಾಳ. ಮನೆಗೆ ಬಂದು ಎಲ್ಲ ವ್ಯವಸ್ಥೆ ಮಾಡ್ತಾಳೆ. ಉಣಿಸಿ ತಿನ್ನಿಸಿ ಎಲ್ಲ ತೊಳೆದು ಬಳದಿಟ್ಟು ಮನೆ ಮುಡ್ಕೊಳ್ಳೋರು ಯಾರು? ಈ ಊರಾಗ ಎದುರಿಲ್ಲ ಇಲ್ಲಿ ಅಲ್ಲ. ನೀವು ಎದುರೇನು ಮಾತಾಡ್ಕತ್ರ ಮನ್ನ ಸರ ಸಿರಾ ಕೇಳಿ ಬಂದ್ಬಿಡು, ಬಿಟ್ಬಿಡು. ಕೊನೆ ಮಣ್ಕೊಳಾಕಿ ಆ ತಾಯಿ ನೀವೇನಿಲ್ಲ ಯಾವ್ದ ತೊಂಬಾಚ. ಅದಕ್ಕೆ ಸರ್ಕಾರದವರು ಯೋಚನೆ ಮಾಡ್ಕೊಡಕತ್ತಾರೆ 2,000 ರೂಪಾಯಿಗೆ. ಇವ್ರು ಶುರು ಮಾಡ್ಯಾರ ಈಗ. ಏನು ಸರ್ಕಾರದವ್ರು ನಿಮ್ಗೆ ಅನ್ನೋದಕ್ಕೆ ನಮಗೇನು ಇವ್ರು ಶುರು ಮಾಡ್ಯಾರ. ದುಡ್ಕೊಂಡು ಬರಾಕೈತಾರ ನಿಮ್ಮನ್ನ ಕಾಯಕ ಮಾಡೋದು, ಜೀವನದವ್ರು ಕಾಯಕ ಮಾಡೋದು. ಮಧ್ಯಾಹ್ನಕ್ಕೆ ಬಂದು ಗಂಡಗ ತೊಂದರೆ ಬಂದಾಗ ಹೆಂಡತಿ ಸೇವೆ ಮಾಡಬೇಕು, ಹೆಂಡತಿ ಮೈಯಾಗ ಆರಾಮಿಲ್ದಾಗ ಗಂಡ ಸೇವೆ ಮಾಡ್ಬೇಕು. ಅದ್ರಾಗೇನ ಒಂದ ದೃಷ್ಟಿಯಿಂದ ಅಲ್ಲ, ಮನ್ಯಾಗಲ್ಲಿ ಅನ್ನ ಸಾರು ಮಾಡ್ಬೇಕು, ಅವ್ರು ಚಹಾ ಕಾಸು ಕೊಡ್ಬೇಕು, ಮತ್ತೊಂದು ಮಾಡ್ಬೇಕು, ಮಗದೊಂದು ಮಾಡ್ಬೇಕು. ಅಂದ್ರೆ ನೀವಿಬ್ರು ಅನ್ಯೋನ್ಯವಾಗಿ ಗಂಡ ಹೆಂಡತಿ ಸಾಮರಸ್ಯ ಜೀವನ, ದಾಂಪತ್ಯ ಜೀವನ ಅಂತಾರೆ ಅದಕ್ಕೆ. ಹೌದಾ? ದಾಂಪತ್ಯ ಜೀವನ ಅಂದ್ರೆ ಹಿಂಗಿರ್ಬೇಕಾದ. ನಾ ಕೈ ಹೆಂಗೆ ಜೋಡಿಸಿ ನೋಡಿಲ್ಲಿ, ಇದು ಗಂಡ ಇದು ಹೆಂಡತಿ, ಹಿಂಗ್ ಕೈ ಇದ್ರೆ ಸಾಮರಸ್ಯ ಅಂತಾರ. ಬರೀ ಹಿಂಗ ಇತ್ತಂದ್ರೆ ಅದು ಹಂಗ. ಅದಕ್ಕೆ ಆ ಗಂಡಗೆ ಹೆಂಡತಿಗೆ ಆರಾಮಿಲ್ಲ ಅಂತ ತಿಳ್ಕೊಂಡು ಗಂಡ ಓಡಿ ಬಂದು ಏನಂದವ ಮನ್ಕೊಂಡಿದ್ದ ಬೆಡ್ರೂಮ್ನಾಗ, ಅಯ್ಯೋ ನಿನಗೆ ಆರಾಮಿಲ್ಲಲ್ಲ, ನಾ ಚಹಾ ಕಾಸು ಕೊಡ್ತೀನಿ ತಡಿ ಅಂದ. ಚಹಾ ಕಾಸು ಕೊಡ್ತೀನಿ ತಡಿ ಅಂತ ತಿಳ್ಕೊಂಡ ಅಡಿಗೆ ಮನೆಗೆ ಹೋದ. ಬೋಗಾಣಿ ಮೇಲೆ ಒಲಿ ಇಟ್ಟು ಇವತ್ತು ಭಾಳ ಕಾರ್ಯಕ್ರಮ ಕಟ್ಟೆ ಬಂದಿದ್ದ. ನಿಜವಾಗಿ ಸರ್ ಸುಸ್ತಾಗಿದ್ದು ನನಗೆ. ಅದ ನಮ್ಮ ಬೋಗಾಣಿ ಮೇಲೆ ಒಲಿ ಇಡ್ತಾರಲ್ಲ, ಅಲ್ಲ ಅರಿ ಒಲಿ ಮೇಲೆ ಬೋಗಾಣಿ ಇಟ್ಟ. ಹಾ, ಒಲಿ ಮೇಲೆ ಬೋಗಾಣಿ. ಹೌದು, ಮತ್ತೆ ಏನೇನೆ ಬೋಗಾಣಿ ಮೇಲೆ ಒಲಿ ಇದ್ದ ಅಲ್ಲ. ಕೇಳ ಸ್ವಲ್ಪ. ಇಟ್ಟು ಏನು ಮಾಡಿದ ಅಂದ್ರೆ ಹೆಂಡತಿಗೆ ದಿನ ನನಗೆ ಚಹಾ ಕಾಸು ಕೊಡ್ತೈತಿ ಪಾಪ, ನಾನು ಅರಗಿನಿ ಅಂಥೇಳಿ ಏನು ಮಾಡಿದ ಅಂದ್ರೆ ನೀರ್ನ್ಯಾಗ ಚಹಾ ಕಾಸು ಕೊಡ್ಬಾರ್ದು ಕಡಿಮೆ ಅಂತ ತಿಳ್ಕೊಂಡು ಹಾಲಿನ ಕಾಸಿನ ಏನಂತಾರೆ ಇದಕ್ಕೆ ಕೇಟಿ ಅಂತ, ಕಾಫಿ ಅಂತಾರೆ ನೋಡಿ. ಅದಕ್ಕೆ ಹಾಲಿನ್ಯಾಗ ಕಾಸ್ಬೇಕು ತಡಿ ಅಂತ ತಿಳ್ಕೊಂಡು ಗಂಡ ಯಜಮಾನ ಆ ಬೋಗಾಣಿಯಾಗ ಹಾಲು ಹಾಕಿದ. ಹಾಲು ಹಾಕಿದ ಕೂಡಲೇ ಮುಂದೆ ಏನು ಹಾಕ್ಬೇಕ್ರಿ? ಅದಕ್ಕೆ ಏನು ಹಾಕ್ಬೇಕ? ಚಹಾ ಪುಡಿ ಅಂತ ನೋಡಿದ ಡಬ್ಬಿ ಹುಡುಕಾಡಿದ್ವಿ ನಾವು. ಡಬ್ಬಿ ಹುಡುಕಾಡಿದ ಚಹಾ ಪುಡಿ ಡಬ್ಬಿ ಇತ್ತಲ್ಲಿ, ಅದನ್ನ ತಗೊಂಡ ಚಹಾ ಪುಡಿ ಹಾಕಿದ. ಇನ್ನು ಸಕ್ಕರೆ ಡಬ್ಬಿ ಅಂತ ಹಿಂಗ ಹುಡುಕಾಡಿದ. ಆ ಸಕ್ಕರೆ ಡಬ್ಬಿ ಅಂತ ಹಿಂಗೆ ಕೈಯಾಗ ತಗೊಳ್ಕ ಪಟ್ಟ ಲೈಟ್ ಹೋಗ್ಬಿಟ್ಟು ಬಾಯಿ ತೆಗ್ದಿದ್ದ. ಇನ್ನೇನಾದ್ರು ಒಳಗೆ ಕೈ ಹಾಕ್ಬೇಕು ಅನ್ನೋಕ ಲೈಟ್ ಹೋಗ್ಬೇಕು ಚಾಟಿ ಆತ. ಮತ್ತೆ ಹೆಂಗಾರು ಕೈಯ ಡಬ್ಬಿ ಹಿಡಿದನು ಹಂಗ ಏನು ಹಿಡಿದು ಸಕ್ರೆ ಅದ್ರಾಗ ಹಾಕಿ ಇಟ್ಬಿಡು ತಡಿ ಅಂತ ತಿಳ್ಕೊಂಡ ಏನ ಅದ್ರಾಗ 2 ಸಲ ಹಾಕೋದು ಬೇಡ್ತಾರೆ. ನಾನು ಏತಿ 2 ಇದನ್ನ ಹಾಕಿ ಕೊಡ್ತಾಳು. ಇವತ್ತು ನಾನು 4 ಮುಟ್ಟಿಗೆ ಸಕ್ಕರೆ ಹಾಕ್ಬೇಕಂತ ಹಾಕಿದ.
ಏನ್ ಹಾಕಿದಾವ ಅದ್ರಾಗ? ಹೌದಾ? ಅವಾಗೆಲ್ಲ ಅನಿಸ್ತದ ಹಾಕುವಾಗ ಕೈಗೆ ಒಂದು ಮನೆ ಹಿಟ್ಟಿನ ಗತಿ ಹೈತದ. ಅವ ಏನ್ ತಿಳ್ಕೊಂಡ, ಈ ವರ್ಷ ಈ ತಿಂಗಳ ರೇಷನ್ದಾಗ ಸಕ್ಕರೆ ಸಾಮಾನು ಕೊಟ್ರ ಗೊಬ್ಬರ ಹಾಕಿದ ಇಟ್ಟ ಅಲ್ಲಿ ಆ ಡಬ್ಬಿ ಅಲ್ಲಿ ಇಟ್ಟ ಕೈದ ಇದನ್ನ ಮಾಡಿ ಹಂಗ ಸ್ವಲ್ಪ ನಿಲ್ಲು ಕೊಡ್ದಂದ್ರೆ ಮತ್ತೆ ಪಟ್ನ ಬಂದ್ಬಿಟ್ಟು ಇವು ಕರೆಂಟ್ ಯಾವಾಗ ಬರ್ತಾವೋ ಯಾವಾಗ ಹೋಗೋ ಗೊತ್ತೇ ಇಲ್ಲ. ಮಾನವನ ಇರ್ಬೇಕಿವೆಲ್ಲ ಕರ್ತಕ್ಕಿವ ಇಂದಿಲ್ಲ ನಾಳೆ ಇವು ಹೋಗ್ತಾವ. ಪೆಟ್ರೋಲ್ ಡೀಸೆಲ್ಗಳದಲ್ಲ ಅವು ಇಂದಿನ ನಾಳೆ ಹೋಗ್ತಾವ. ಇನ್ನೇನದಲ್ಲ ಅವತ್ತೇನ್ ಬಂದಲ್ಲ ಇಬ್ರು ಸೂರ್ಯ ಚಂದ್ರ ಈ ಭೂಮಿ ಇವ್ರು ಮೂರ ಮಂದಿ ಮಾತ್ರ ಉಳಿತಾರ. ಈ ನಾಡಿನೊಳಗೆ ಮುಂದೊಂದು ದಿನ ಈ ಜನ ಬದುಕಬೇಕಾದ್ರ ಆ ಸೋಲಾರದಿಂದ ಬದುಕ್ತಾರ ವಿನಃ ಯಾವ್ದ್ರಿಂದ ಬದುಕಲ್ಲ. ಕಟ್ಟಿಗೆ ಕುಂಡ್ರದ ಮೂಲ ಮೊದಲೇನಿತ್ತ ಅದ ಹೊಳ್ಳಿ ಬರೋದ. ನೀವೆಲ್ಲ ತಿಳ್ಕೊಂಡ್ರಿ. ಈಗ ನಮ್ಮ ರಾಶಿ ಮಿಷನ್ ಬಂದಾವ. ಬಡ ರಾಶಿ ಆತ 50 ಸಾವಿರ. ಹೆಂಗ್ ನೋಡಿ ಬೇಡ ಸುದ್ದ ಹೆಂಗ್ ರಾಶಿ ಮಾಡಿದವ. ರಾಶಿ ಮಿಷನ್ ತಗೊಂಡ್ ನಾವು ಬಡ ಚೀಲ ಹಾಕೊಂಡ್ ಬಂದ. ಏನ್ ನಮ್ಮ ನಾಡಿನೊಳಗ ಕಣ ಮಾಡ್ತಿದ್ರು, ಹಂತಿ ಹೂಡ್ತಿದ್ರು, ಬೆಳತನ ಹಂತಿ ಪದ ಹಾಡ್ತಿದ್ರ. ಆ ರಾಶಿ ಆ ಮೇಟಿ ಸುತ್ರಿ ಏರ್ ಹಾಕ್ತಿದ್ರ. ಅಲ್ಲಿ ತಲೆ ಮ್ಯಾಲ ತೆಪ್ಪಿಗೆ ಹಾಕೊಳ್ಳಾರ್ದ ತೆಲಿಗೆ ಹಂಗ ಸುತ್ಕೊಳ್ಳಾರ್ದ ಹೋದ್ರ ಅಲ್ಲಿ ಮಾತಾಡಂತಿದ್ರ. ಅಲ್ಲಿ ಯಾರು ಮಾತಾಡಂಗಿಲ್ಲ. ಅಂತ ವಾತಾವರಣ ಅಂತ ಸಂಸ್ಕೃತಿ ಇರ್ತಕ್ಕಂಥ ನಾಡಿನೊಳಗ ಎಂತ ಸಂಸ್ಕೃತಿ ಬಂತಂದ್ರ ಬಡ ಅನ್ನೋದಂತ. ಒಂದಿಲ್ಲ ಒಂದು ದಿನ ಮತ್ತು ಏನಿದ್ದ ಕಟ್ಟಿಗಂತ ತಿಳ್ಕೊಂಡ ಇವೆಲ್ಲ ಡಿಸೈಲ್ ಪೆಟ್ರೋಲ್ ಬಂದ್ ಅದು ಅಂತ ತಿಳ್ಕೊಯ್ವ. ಡಿಸೈಲ್ ಪೆಟ್ರೋಲ್ ಬಂದ್ ಅದು ಅಂದ್ರೆ ನಿನ್ನ ಕಾರ್ ಗಾಡಿ ನಿನ್ ಬಡ್ರ ಮಿಷಿನ್ ಏನ್ ನಿಂತಾವ ಅಲ್ಲೇ. ಮತ್ತೆ ಎಲ್ಲಿ ಬರ್ಬೇಕು ನೀನು? ಮತ್ತ ಕಣಕ ಬರ್ಬೇಕು, ಮೇಟಿಗೆ ಬರ್ಬೇಕು, ಹಂತಿನ ಹೊಡ್ಬೇಕು. ಅವ್ ನೋಡಿದ ಲೈಟ್ ಆಯ್ತು ಹಂಗಾರೆ ಚಾ ಸೋಸ್ಬೇಕು ತಡಿ ಅಂತ ತಿಳ್ಕೊಂಡ 2 ಚಲೋ ಗ್ಲಾಸ್ ತಗೊಂಡು ಗ್ಲಾಸ್ ತಗೋಬೋದು. ಮನೆ ನೋಡ್ಬೇಕು ನೀವು. ನಿಮ್ಮ ಮನ್ಯಾಗ ಗ್ಲಾಸ ಚಾ ಕುಡಿ ಗ್ಲಾಸ್ ಅದಲ್ಲ, ಶರ್ಬತ್ ಕುಡಿಯುವ ಅದಲ್ಲ ನೋಡ್ಬೇಕು ನೀವು. ನಾವು ಒಬ್ಬರು ಮನೆಗೆ ಹೋಗಿದ್ದೇವ, ಗ್ಲಾಸ್ ನೋಡ್ರಿ ದೊಡ್ಡದೈತದ. ಇವ್ರು ದೊಡ್ಡ ಗ್ಲಾಸ್ ಅದರ ಅಂದ್ರೆ ಯಾಕಂದ್ರೆ ಇಷ್ಟೇ ಶರ್ಬತ್ ಕುಡ್ರಿ ಅಂದ್ರೆ ಆ ಗ್ಲಾಸ್ ನೋಡಿ ನಾಯಿನಲ್ಲಿ ಭಾಳ ಕತ್ತಿದ ಅಲ್ಲಿ ಭಾಳ ಕತ್ತೀನಿ. ಗ್ಲಾಸ್ ನೋಡ್ರಿ ಇಷ್ಟು ಹತ್ರ ಸರ್ ಒಂದು ಹೆಸರಿ ಸರ್ ಇಷ್ಟು ಹತ್ರ ಐತಿ. ಇಷ್ಟು ಶರ್ಬತ್ ಕುಡಿಯಕ್ಕೆ ಹೋಗಲ್ಪ. ಈಗ ಜಲಕ ಊಟ ಮಾಡಿ ಬಂದು ನಾನು ಅದ್ರ ಸ್ವಲ್ಪ ತೆಗಿನಿ ಅಂತಂದು ನೋಡ್ಯಾರ ಸರ್. ನೀವು ಕುಡ್ದಾರ ಕುಡ್ರಿ ಅನ್ನ ನಾವು ಈಗ ಮಾಡಿ ಬಾಯಿ ಹಾಕೊಂಡು ಒಂದ ಕುಟಕ್ಕೆ ಆ ಗ್ಲಾಸ್ ಹಂಗಿತ್ತಂದ್ರೆ ಬುಡುಕ್ ಹಿಂಗೆ ಬಗ್ರಿ ಇತ್ತಂಗ. ಏನಪ್ಪ ಮಂದಿ ಅಲ್ಲ ಒಂದು 4 ಕುಟಕ್ಕೆ ಕೊಡುವಂಥವು ಇಲ್ಲ. ಅದಕ್ಕೆ ಎರಡು ಚಲೋ ಗ್ಲಾಸ್ ತಗೊಂಡ ಏನ ಆ ಚಾ ಸೋಸ ಅಡಿಗೆ ತಗೊಂಡ ಅದಕ್ಕೇನಂತಾರಲ್ಲ ಹಿಂಗೆ ಹಿಡಿದು ನೀ ಹೇಳ್ಬೇಡ ನನಗ. ಮನ್ಯಾಗ ಹಿಂಗೆ ಹಿಡಿತಿಲ್ಲ ಬೊಗಣೆ ಅದಕ್ಕೆ ಏನಂತಾರ ಹೌದಿಲ್ಲ ಮಕ್ಕಳು? ಆ ಇಗ್ಳ ತಗೊಂಡ ಎರಡು ಇದಕ್ಕೆ ಸೋಸಿದ ನೋಡ್ತಾನ ಕೆಪಾಗ ರೊಕ್ಕಾಯ್ತದ. ಬ್ಯಾಡಗಿ ಕಡ್ಗಾಯಿ ಕಾರ ಏನು ನಾನು ಎಷ್ಟು ದಿನ ಚಾ ಮಾಡ್ತಾಳು ಇದು ಸುಡಿದ್ರೆ ಹೋದ ಏನ ನಾ ಮಾಡಿ ನೋಡಿ ಇವತ್ತು ಹಾಕಿರ್ಗಿತ್ತ ನಾವು ಹಿಡಿದ 2 ಗ್ಲಾಸ್ ತಗೊಂಡಿ ಎರಡನ್ನು ಒಂದಕ್ಕೊಂದು ಟಕ ಬಡ್ದಿಂಗ ತಗೊಂಡು ಹಿಡ್ಕೊಂಡು ಬೆಡ್ರೂಮಿಗೆ ಬಂದ ಎದ್ಕೊಂಡ್ರ ನಾವು ಹೆಂಡ್ತಿ ಕೊಂಡ್ರೆ ಏನು ದಿವಸ ಚಾ ಮಾಡ್ತೀವಿ ಹುಚ್ಚಿ ನಾ ಹೆಂಗೆ ಮಾಡಿ ನೋಡಿ ಇವತ್ತ ಅಂತ ತಿಳ್ಕೊಂಡ ಎದ್ದು ಕುಂತು ಪಾಪ ಕೆಂಪಂತ ಉಸ್ ಅನ್ಕೋತ ಎದ್ದು ಕುಂತ. ಅವಾಗ ಮತ್ತು ಗಂಡ ಪ್ರೀತಿಯಿಂದ ಮಾಡಿಕೊಟ್ರ ನನ್ನ ಯಾವ ಹೆಣ್ಮಕ್ಳು ತಿನ್ನಂಗಿಲ್ರಿ ಅಥವಾ ಯಾವ ಹೆಂಡತಿ ಮಾಡಿಕೊಟ್ಟಿರ್ತಾಳ ಪ್ರೀತಿಯಿಂದ ನೋಡ್ರಿ ನಾನು ನಿಮಗೆ ಶೇಂಗಾ ಹೋಳಿಗೆ ಮಾಡೀನ್ರಿ ಅಂತಂದ್ರೆ ಹೌದಾ ನನ್ನ ಮುದ್ದನಿಗಿನಿ ಅಂತಾಳ.
ಯಾರು ತಿನ್ನಂಗಿಲ್ಲ? ಭಾಳ ಚಲೋ ಆತ್ರಿ. ಹಂಗಾರೆ ಕರಿ ನನಗೆ ಭಾಳ ಗಂಟು ಆರಾಗತೈತಿ, ಚಾಣ ಬೇಕಾಗಿತ್ತು ನನಗೆ, ನೀವು ಚಾ ಮಾಡ್ಕೊಂಡ್ ಬಂದ್ರಿ, ಭಾಳ ಸಂತೋಷ ಆತ ತಿಳ್ಕೊಂಡು ತಗೊಂಡ್ರು. ಹಂಗಾರೆ ನೀವು ಹೊಟ್ಬಿಡ್ರಿ ಅಂತ. ಆ ಹೆಣ್ಮಗಳ ಸ್ವಭಾವ ಏನಿತ್ತು ಅಂತಂದ್ರೆ ಒಟ್ಟ ಗಂಡ ಮೊದಲು ಊಟ ಮಾಡ್ಬೇಕು ಮನ್ಯಾಗ. ಗಂಡ ಮಾಡಿದ ಮೇಲತ್ತನ ಹೆಂಡತಿ ಎಲ್ಲವನ್ನು ಮಾಡುವಂಥದ್ದು. ಒಂದೊಂದು ಮನ್ಯಾಗ ಹೆಣ್ಮಕ್ಳು ಇರ್ತಾರೆ, ಈಗ ನೀ 11ಕ್ಕೆ ಬರ್ತಿ, ರಾತ್ರಿ 11ಕ್ಕೆ ಮತ್ತೊಂದು 12ಕ್ಕೆ ಬರೋ, ನನಗೇನು ಹೌದಿಲ್ಲ, ಊಟ ಆಯ್ತು ನಮ್ಮ ಬಡಗಿ ನೋಡಂತಾಳೆ. ಆಗಿನ ಹೆಣ್ಮಕ್ಳಿಗೂ ಈಗಿನ ಹೆಣ್ಮಕ್ಳಿಗೂ ಇಷ್ಟೇ ವ್ಯತ್ಯಾಸ ಏನಿಲ್ಲ. ಹೆಣ್ಮಕ್ಳು ಆಗಿರಿ, ಗಂಡ್ಮಕ್ಳು ಅದಾರ. ಅವ್ರೇನು ಗಂಡಾಗಿ ಹೆಣ್ಣಾಗಿಲ್ಲ, ಹೆಣ್ಣಾಗಿ ಗಂಡಾಗಿಲ್ಲ. ಆದ್ರೆ ನಿಮ್ಮ ನಡವಳಿಕೆಯೊಳಗೆ ಬದಲಾವಣೆ ಆಗೈತೆ ಅಷ್ಟ. ಏನು ಗಂಡಕ್ಕೆ ಕೊಡ್ಬೇಕಾದಂಥ ಗೌರವ ಕಡಿಮೆ ಆಗ್ಯದ, ನೀನು ಹೆಂಡತಿ ಕೊಡ್ತಕ್ಕಂಥ ಗೌರವ ನಿನ್ನಲ್ಲಿ ಕಡಿಮೆ ಆಗ್ಯದ. ಅದ್ರಾಗ ಯತ್ರ ನಾರ್ಯಂತು ಪೂಜ್ಯಂತೆ ತತ್ರ ದೇವ ಪ್ರಸಿದ್ಧತಃ. ಯಾವ ಹೆಣ್ಮಗಳಿಗೆ ಎಲ್ಲಿ ಗೌರವ ಸಿಗ್ತದ್ರ ಅಲ್ಲೇ ಆ ಪಾರ್ವತಿ ಪರಮೇಶ್ವರರು ಒಳಗೆ ಬಂದು ಆಶೀರ್ವಾದ ಮಾಡ್ತಾರಂತೆ ತಿಳ್ಕೊಂಡು ವೇದವಾಕ್ಯದ. ಆದ್ರಿಂದ ಈ ಭರತ ಭೂಮಿ ಕರ್ನಾಟಕ ಅಂತಂದ್ರೆ ತಾಯಂದಿರ ನಾಡು, ಸುಮಂಗಲೆಯರ ನಾಡು, ಧರ್ಮವಂತರ ನೆಲೆಬಿಡುದು. ಅಂತ ನಾಡಿನೊಳಗೆ ಏನೇನೇನೇನೋ ಕಾರ್ಯಗಳು ನಡೀತಾ ಬರ್ತಾ ಇದ್ದಾವೆ. ಆದ್ರಿಂದ ಅವಾಗ ಆಗೇನ್ ಮಾಡಿದ್ರು ಅಂತಂದ್ರೆ ಮೊದಲು ನೀವು ಕುಡ್ರಿ ಅಂದ್ಬೇಕು, ಗಂಡು ಕುಡಿ ಹಾಕಿದ್ದು. ಅವಾಗ ಅದ ಆಯ್ತಾಯ್ತು ನಾ ತಗೋ ಅಂತಂದ್ರೆ ನಾನು ಕುಡಿತೀನಿ, ನೀನು ಕುಡಿ, ಎಟ್ ಎ ಟೈಮ್ ಒಂದೇ ಟೈಮ್ ಕುಡಿದ ಅಂತ ತಿಳ್ಕೊಂಡು ಈಚೆ ಕಡೆ ಹಾಕಿ ಬಾಯಿಗೆ ಹಚ್ಚಿಳು, ಈಚೆ ಕಡೆ ಅವ ಬಾಯಿಗೆ ಹಚ್ಚಿದ. ಪಾಪ ಅದು ಜ್ವರ ಬಂದು ಗಂಟ್ಲು ಆರಿದ್ದು ಸ್ವಲ್ಪ ಬಂದು ಜೇಗ್ಬಿಟ್ರೆ ಏನೋ ಚಹಾ ಕುಡಿತಾರೆ ನೋಡ್ಬೇಕು ಅನ್ಸುತ್ತಿ. ಹೇಳಿ ನಾಳೆ ಹಂಗ ಕುಡಿದು ಮತ್ತೆ ಮನೆಗೆ ಹೋಗಿ ಹೇಳಿ ಯಾಕೋ ನಾಲ್ಗೆ ಕುಳಿತ ಅಂತ ಕೇಳಿ ಮನೆ ಗುಣ ಏನಿದಾರ ನಾಳೆಗೆ ಮುಂದೆ ಹಿಂಗಾಗೈತಿ ಅಂದೆ. ಯಾಕೈತಾವ ಅಂತ ಕೇಳಿ, ಏನ್ರಿ ಇಂಥ ಗ್ಲಾಸ್ ಸಡಕ್ ಚಾ ಕುಡಿದ್ರಿ ದುಡಿತಾವ ಅಂತಂದು. ಅದಕ್ಕೆ ಅವಾಗ ಏನು ಸಡಕ್ಕಂತ ಸಿಕ್ಕಿದ್ದಲ್ಲ ಹೆಣ್ಮಗಳು, ಅದು ಸೀದಾ ಎಲ್ಲಿ ಹೋದಪ್ಪ ಅಂದ್ರೆ ಇಲ್ಲಿ ಬಂದು ನೆತ್ತಿಗೆ ಏರ್ಬಿಡ್ತದ. ಈಚೆ ಕಡೆ ಈದ್ ಕೆಮ್ಮಕೈತಿ, ಈಚೆ ಕಡೆ ಈದ್ ಕೆಮ್ಮಕೈತಿ ಅಂದ್ಕೊಂಡು ಹೆಣ್ಮಗಳಿಗೆ ಗೊತ್ತಾಗ್ತದ. ಏನು ಮನೆ ಖಾರದ ಚಾ ಏನಿದು? ಓಹೋ ಅಂದೈತಿ. ಓಹೋ ಹೇಳಿ ಇದು ತಪ್ಪು ನಂದಾಗೈತಿ. ಅದು ಎದ್ದಕ್ಕೆ ಏನು ಮಾಡಿದ್ರು, ಕೆಮ್ಕೊಂತ ನೀರು ತೊಗೊಂಡು ಗಂಟಲ್ದಾಗ ಹಾಕಿ ಉಗುಳಿ ಮಾಡಿ ಎಲ್ಲ ಗದ್ದ ಮಾಡ್ಕೊಂಡು ಅಡುಗೆ ಮನೆಗೆ ಹೋದ. ಅಡುಗೆ ಮನೆಗೆ ಹೋಗಿ ನೋಡ್ತಾಳು, ಸಕ್ಕರೆ ಅಂತ ಬರೀ ಜಬ್ಯಾಗ ಏನು ಹಾಕಿದ್ದು, ಖಾರ ಅಂತ ಹಾಕಿದ್ರು. ಖಾರ ಅಂತ ಬರೀ ಜಬ್ಬಿ ಒಳಗೆ ಆ ಹಿರಿದು ಏನು ಮಾಡಿದ್ದು ಗೊತ್ತೇನೋ, ಆ ಡಬ್ಬಿ ಬಿಟ್ಟು ಆ ಡಬ್ಬಿಗೆ ಪಾಯ ಹಚ್ಚಿದ್ದು. ಅವಾಗ ಗಂಡಗಂದಂತ, ಏನ್ರಿ ಭಾಳ ಸಾರಿ ಗೆಲ್ತಿಲ್ಲ, ಆ ಇರ್ವಿಗಿರು ಬುದ್ಧಿ ನಿಮಗಿಲ್ಲ ಅಲ್ರಿ ಅನ್ನೋದು. ಆ ಇರ್ವಿಗಿರು ಬುದ್ಧಿ ನಿಮಗಿಲ್ಲ ಅಲ್ರಿ ಅನ್ನೋದು. ಇಷ್ಟೇ, ಮಧುರ ಗುಣ ಇರುವೆ ಬಲ್ಲುದು, ವೇಳೆಯ ಗುಣ ಕೋಳಿ ಬಲ್ಲುದು, ಗೋತ್ರದ ಗುಣ ಕಾಗೆ ಬಲ್ಲುದು. ಶಿವಭಕ್ತರಾಗಿ ಹುಟ್ಟಿದ ಮೇಲೆ ಶಿವ ಜ್ಞಾನವನ್ನು ಅರಿಯತಿರ್ತೊಡೆ. ಈ ನಾಡಿಗೆ ನಾವು ಬಂದಿವಂದಲತ್ತ ಶಿವಜ್ಞಾನವನ್ನು ತಿಳ್ಕೋಬೇಕು, ಶಿವ ಸಂಸ್ಕಾರವನ್ನು ತಿಳ್ಕೋಬೇಕು, ಅಂದ್ರೆ ನಾವು ಮಾನವರಾಗಲಿಕ್ಕೆ ಸಾಧ್ಯ ಐತಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿ ನಮ್ಮ ಊರಿನ ಬಗ್ಗೆ, ನಮ್ಮ ಮನೆತನದ ಬಗ್ಗೆ, ನಮ್ಮ ಗ್ರಾಮದ ಬಗ್ಗೆ, ನಮ್ಮ ರಾಜ್ಯದ ಬಗ್ಗೆ, ನಮ್ಮ ದೇಶದ ಬಗ್ಗೆ ಅಭಿಮಾನ ಇರಬೇಕು. ಅಭಿಮಾನ ಬರುವಂಥ ಮಕ್ಕಳನ್ನು ಬೆಳೆಸ್ಬೇಕು ನೀವು. ಕೊನೆಯದಾಗ ಒಂದು ಮಾತು ಹೇಳಿ ಮುಗಿಸ್ತು ನೋಡಿ. ಜ್ಞಾನಪೀಠ ಪ್ರಶಸ್ತಿ ಎಷ್ಟು ಮಂದಿ ಸಿಕ್ಕೈತಿ? ಎಷ್ಟು ಮಂದಿಗೆ? 8 ಮಂದಿ ಹೋದ್ರ. 8ನೇದವ್ರು ಯಾರ? ಅವ್ರ ಹೌದಿಲ್ಲ? 8ನೇದವ್ರು ಯಾರ? 7ನೇದವ್ರು ಯಾರ? ಹೆಂಗ್ ಕಲಿತೆ ಸಾಲಿ? ಬಾಯಾಗ ಹೆಸರು ಹಾಕ್ಲಿ. ಎಂಟು ಮಂದಿ ಅಂಥವ್ರ ಹೆಸರು ನಿಮಗೆ ಗೊತ್ತಿಲ್ಲ. ಬೇಕಾದ್ರೆ ಅದನ್ನ ಬೇಡ ಸರ 8 ಗಂಟೆಗೆ ಯಾವ ಧಾರಾವಾಹಿ ಐತಿ ಅಂತ ಕೇಳಿ ಬೇಕಾದ್ರೆ ಹೇಳ್ತಿರ್ಬೇಕು.
8 ಮಂದಿ ಒಳಗೆ ವಿನಾಯಕ ಕೃಷ್ಣ ಗೋಕಾಕ್ ಅಂತ ಒಬ್ಬರು ಆಗಿವ್ಯಾರ. 2 ನಿಮಿಷ ಮುಗಿಸ್ತೇವೆ, ಸ್ವಲ್ಪ ಕೇಳ ತೆಕೊಂಡು. ಬಿಗ್ರು ಗೋಕಾಕ್ ಅಂತ ಆಗಿವ್ಯಾರ. ಅವ್ರು ಇಲ್ಲೇ ಸವಣೂರಿನವ್ರು, ಹಾವೇರಿ ಜಿಲ್ಲೆ ಸವಣೂರಿನವ್ರು. ಅವ್ರ ಮದ್ವಿ ಅವರ ಹೆಂಡತಿ ಊರು ಸೊಲ್ಲಾಪುರ. ಅವ್ರ ಹೆಂಡತಿ ಊರವರ ಸ್ವಲ್ಪ ಹಿಂದ ಕೇಳ್ಬಿಟ್ಟ. ಆ ಕನ್ಯಾದವರ ಲಗ್ನ ಮಾಡಿಕೊಟ್ರಂತ. ಸೊಲ್ಲಾಪುರದ ಲಗ್ನ ಆತು. ಲಗ್ನ ಆದ್ಮೇಲೆ ನೀವು ಲಗ್ನ ಕುಗಿತಿರಲ್ಲ, ಲಗ್ನ ನೀವು ಲಗ್ನಕ್ಕೆ ಹೋದಾಗ ಏನ್ ಮಾಡ್ತೀನಿ? ಏನ್ ಮಾಡ್ತೀರಿ ನೀವು? ನಾವು ಅರ್ಥ ಮಾಡ್ಕೊಳ್ಳಿ. ಅಕ್ಕಿ ಕಾಳು ಹೋಗಿದ್ರು. ಅಕ್ಕಿ ಕಾಳು ಹೋಗಿದ್ಮೇಲೆ ಸೀದಾ ಊಟಕ್ಕೆ ಮೊದಲ ಅದು ಆಮೇಲೆ ಅದಲ್ಲ. ಅಕ್ಕಿ ಕಾಳು ಹೋದ್ಮೇಲೆ ಹೆಸರು ಕೇಳ್ತಾರೆ. ಹೆಸರುಗಳ ಮಾಡಿ ಗಂಡನ ಹೆಸರುಗಳು ಅಂತ ಅವ್ರನ್ನ ಕೇಳ್ತಾರೆ. ಇನ್ನು ಎಂಟಿ ಹೆಸರುಗಳ ಏನಪ್ಪ ಅಂತ ಅವ್ರನ್ನ ಕೇಳ್ತಾರೆ. ಅವಾಗಲ್ಲೇ ಈಚೆ ಕಡೆ ವಿಕ್ರು ಗೋಕಾಕ್ ಕುಂತಾರ, ಈಚೆ ಕಡೆ ಅವ್ರು ಹೆಂಗ್ ಕುಂತಾರ. ಅಲ್ಲಿ ಆರತಿ ಮಾಡಿ ಆರತಿ ಮಾಡಿ ಹೆಸರು ಕೇಳ್ತಾರ. ಅವ್ರು ಹೆಸರು ಹೇಳಮ್ಮ ಅಂತ ಹೇಳಿ ಅವಾಗ ಆ ಹೆಣ್ಮಗ ಹೆಸರು ಹೇಳ್ತಾರ. ಸ್ವಲ್ಪ ಕೇಳ, ನೀ ಹೆಸರು ಹೇಳ್ತಿ ಗಂಡನ್ ಹೆಂಗಾರ ಒಡಪದು ಕಲಿಸ್ರು ಸ್ವಲ್ಪ ಮಕ್ಕಳಿಗೆ. ನಿನ್ ಗಂಡನ ಹೆಸರೇನ? ಸಿರೇಸಿ. ನಿನ್ನ ಎಂತ ಹೆಸರೇನು? ಎಷ್ಟು ಚಂದ ಇರ್ತೈತೆ, ನೇತ್ರ ಅಂತ ಇರ್ತೈತಿ ಹೆಸರು. ಅದು ನೇತ್ರ ನೆನಪಿರೋದ ಬಾಯಿ ತುಂಬ ನೇತ್ರಿ. ಏನ ನೇತ್ರ ಅನ್ನಕ್ಕೆ ಇದನ್ನ ಮಾಡಿ ಗಂಡ ಮಕ್ಕಳು ತಿಳ್ಕೊಬೇಕ. ಈ ತಾಯಿ ಅನ್ನುವಂಥ ಭೂಮಿ ತಾಯಿ ಇರದೆ ಹೋಗಿದ್ರೆ ನಾನು ನೀನು ಜಗತ್ತ ಇಲ್ಲಿ ತಕ್ಕ ಮುಂದೆ ಬರ್ತಿರ್ತಿಲ್ಲ. ಆ ವಿಚಾರ ಇಟ್ಕೊಂಡು ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು. ನೀವು ಆ ವಿಚಾರ ಇಟ್ಕೊಂಡು ಹೆಣ್ಮಕ್ಳಿಗೆ ಗೌರವ ಕೊಡ್ಬೇಕು. ಈಗ ಯಾಕಲ್ಲ ಆ ಹೆಣ್ಮಕ್ಳ ಹೆಸರು ಹೇಳ್ತಾರ ಏನಂತೇಳಿ. ಆಕೆ ಸೊಲ್ಲಾಪುರದಾಗ ಬೆಳೆದಿದ್ದು ಮರಾಠಿ ಕಲ್ತಿದ್ದು. दूधाला साई असतई केलं. दूधाला साई असतई केळीचे झेंडाला पणा असतई. विनायक यांचे तोड का नाम माझे माहेर घर ಅಂತ ಹೇಳ್ತಾರೆ. ಮರಾಠಿ ಒಳಗೆ ಒಡಪ ಕಟ್ಟಿ ಗಂಡನ ಹೆಸರು ಹೇಳ್ತಕ್ಕೆ. ಹಿಂಗಂದ್ರೆ ಏನಂತಂದ್ರೆ ದೂಧಲ್ ಸಾಯಿ असतई ಹಾಲಿಗೆ ಇರುವುದು ಕೆನೆ, ಕೇಳಿಚೆ झेंडाला पणा असतई ಬಾಳಿಗೆ ಇರುವುದು ಬಣೆ. ಜೀವನ ಅನ್ನುವಂಥ ಬಾಳ ಅಲ್ಲ ಮತ್ತ ಬಾಳೆ ಗಿಡದ ಬಾಳೆ ಬಣ. ಹಾಲಿಗಿರುವುದು ಕೆನೆ, ಬಾಳಿಗೆ ಇರುವುದು ಬಣೆ. ವಿನಾಯಕ ಅವರ ಮಾರಿ ನೋಡಿ ಮರೆಯುವುದು ನನ್ನ ತವರು ಮನೆ. ನೋಡ್ ಎಷ್ಟು ಚಂದ ನೋಡಿ. ಅಲ್ಲೇ ಕೆನೆ, ಗೊಣೆ, ಮನೆ ಪ್ರಾಸ ಪದಗಳಂತಾರೆ. ಎಷ್ಟು ಚಂದ ನೋಡದ್ಬಿಟ್ಟು ಹೇಳಕ್ಕೆ. ಅವಾಗ ಆ ಆರ್ತಿ ಈಚೆ ಕಡೆಯಿಂದ ಎಚೆ ಕಡೆ ಬಂತು, ಈಚೆ ಕಡೆ ಬಂತು. ಅವಾಗ ಅವ್ರಿಗೆ ಆರತಿ ಮಾಡಿದ್ರಂತೀನಿ. ಹಿಂಗೆ ಆರತಿ ಮಾಡಿದ್ಮೇಲೆ ಆ ಇಬ್ರು ಗೋಕಾಕ್ ಅವ್ರು ಇದೆ ಡವಾ 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 ಅನ್ನಕೈತಿ. ಯಾಕ ನಾನು ನೋಡಿದ್ರ ಇಷ್ಟು ಪುಸ್ತಕ ಬರ್ದನು, ಹೌದಾ? ಏನೇನೋ ಬರ್ದನು. ಹಂಗ ಹೆಂಡತಿ ಹೆಸರು ಹೇಳಕತ್ತ ನನ್ನ ಕೆಲಸ. ನಾನು ಒಡಪ್ ಕಟ್ಬೇಕು ಕಡಿ ಅಂದ್ರಂತವ್ರು. ಆಗಿಂದಾಗ ಕೊಂದು ಒಡಪ್ ಕಟ್ಟಿ ಅಂತವ್ರು. ಎಂತ ಒಡಪ್ ಕಟ್ತಾರ ಗೊತ್ತಾ? ಇಂಥವ್ ಸ್ವಲ್ಪ ಕೇಳ. ಕ್ವಾಟ್ಯಾಕ್ ಕ್ವಾಟಿ ಬಾಗಲಕ್ವಾಟಿ ಅವ್ರು ಹೇಳಕತ್ತಾರ ಈಗ. ಕ್ವಾಟ್ಯಾಕ್ ಕ್ವಾಟಿ ಬಾಗಲಕ್ವಾಟಿ ಮತ್ತೊಮ್ಮೆ ಹೇಳಬೇಡ ಮರಾಠಿ, ಇನ್ನೊಮ್ಮೆ ಹೇಳಿದ್ರೆ ಹರಿತೀನಿ ಅನ್ನೋ ಸ್ಮಾಟಿ ಅಂತ. ಕ್ವಾಟಿ ಮರಾಠಿ ಸ್ವಾಟಿ ನೋಡಿ. ಅಲ್ಲಿ ಗಂಡನೇ ಹೆಂಡತಿ ಹೆಸರು ಹೇಳಿದಂಗೆ ಆಗಿರ್ಬೇಕ. ನನಗೆ ಜನ್ಮ ಕೊಟ್ಟು ಅನ್ನ ಕೊಟ್ಟು ನೀರು ಕೊಟ್ಟು ಗಾಳಿ ಕೊಟ್ಟು ಬೆಳೆಸಿರ್ತಕ್ಕಂಥ ಕನ್ನಡಾಂಬೆಯನ್ನ ಬೆಳೆಸಿರ್ಬೇಕು. ಎಂತ ಒಡಪು ಕಟ್ಟಿ ಹೇಳಿದ್ ನೋಡು, ಎಂತ ಕಟ್ಟಿ ಹೇಳಿದ್ ನೋಡು. ಯಾಕೆ ಈ ಜೋಕನ್ನ ನಿಮ್ಮನ್ನು ಹೇಳಿಪ್ಪ ಅಂತಂದ್ರೆ, ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆತನ ಅಂದ್ರೆ, ನಿಮ್ಮ ಊರಂದ್ರೆ, ನಿಮ್ಮ ನಾಡಂದ್ರೆ
ಅಭಿಮಾನ ಪಡುವಂಥ ಮಕ್ಕಳನ್ನು ಹಡಿರಿ. ಅಭಿಮಾನ ಪಡುವಂಥ ನಿಮ್ಮ ಹೆಸರನ್ನು ತರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡ್ರಿ, ಒಳ್ಳೆಯ ಸಂಸ್ಕಾರ ಕೊಡ್ರಿ. ಒಳ್ಳೆಯ ಸಂಸ್ಕಾರ ಕೊಟ್ಟು ಒಳ್ಳೆ ರೀತಿ ಬೆಳೆಸಿದಂದ್ರೆ ಆ ಮೂಗು ಬಸವ ನೀ ಅಲ್ಲಿಗೆ ಇಲ್ಲಿ ಬಂದು ನಮಸ್ಕಾರ ಮಾಡಿದ್ರೆ ಆಶೀರ್ವಾದ ಮಾಡಿದ್ರವ. ನಿನ್ನ ಮಕ್ಕಳನ್ನ ಸರಿಯಾದ ದಾರಿ ಒಳಗೆ ನೀ ಸಾಲಿ ಕಲಿಸಿದ್ದೆ ಆದ್ರೆ, ಸರಿಯಾಗಿ ಸಂಸ್ಕಾರ ಕೊಟ್ಟದ್ದೇ ಆದ್ರೆ ನಿನ್ನ ಮನೆ ಬಾಗಿಲಿಗೆ ಬಂದು ಆಶೀರ್ವಾದ ಮಾಡ್ತಾರೆ ಮೂಗು ಬಸವ. ನಿನ್ನ ಮನೆ ಬಾಗಿಲಿಗೆ ಬಂದು ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಈ ಮೂಗು ಬಸವ ಅಂತಂದ್ರೆ ಪರಮೇಶ್ವರನ ವಾಹನ ನಂದಿ. ಏನು ನಂದಿ ಮೂರ್ತಿ ದೇವಸ್ಥಾನ ಇಷ್ಟು ವಿಶಾಲವಾಗಿ ಇನ್ನೊಂದು ಮಾತನಾಡಪ್ಪ ನಾನು ಹೇಳಿ ಬೇಡ ಮುಗಿಸೋಣ. ಇದು ಕೊನೆಯದು. ಶೈಲೇ ಶೈಲೇ ನ ಮಾಣಿಕ್ಯಂ ಮೌಕ್ತಿಕಂ ನ ಗಜೆ ಗಜೆ ಸಾಧವೋ ನಹಿ ಸರ್ವತ್ರ. ಸ್ವಲ್ಪ ಶ್ಲೋಕ ಕೇಳುಂಟ. ಚಂದನಂ ನ ಒಡೆ ಒಡೆ. ಚಂದ ಶ್ಲೋಕ. ಏನ್ರ ಅಂತಂದ್ರೆ ಶೈಲೇ ಶೈಲೇ ನ ಮಾಣಿಕ್ಯಂ. ಎಲ್ಲಾ ಗುಡ್ಡದೊಳಗೆ ಬಂಗಾರ ಸಿಗಂಗಿಲ್ಲ ಅಂತ. ಶೈಲ ಅಂದ್ರೆ ಸಂಸ್ಕೃತದೊಳಗೆ ಗುಡ್ಡ, ಪರ್ವತ. ಎಲ್ಲಾ ಪರ್ವತದೊಳಗೆ ಬಂಗಾರ ಸಿಗಂಗಿಲ್ಲ. ಕೋಲಾರ KGF ಒಳಗೋ ಹಟ್ಟಿ ಚಿನ್ನದ ಗಣಿಯೊಳಗೆ ಅಷ್ಟವ. ಎಲ್ಲೋ ಒಂದು ಗುಡ್ಡದಾಗ ಚಿನ್ನದಲ್ಲಿ ಸಿಗ್ತದೆ ಅಂತ ತಿಳ್ಕೊಂಡು 72,000 ಆಗಿರೋದು. ಎಲ್ಲಾ ಗುಡ್ಡದಾಗ ಸಿಗಾಕೈತಿತ್ತಂದ್ರೆ 7,000 ಆಕಿತ್ತು ಅಷ್ಟೇ. ಎಲ್ಲಾ ಗುಡ್ಡದೊಳಗೆ ಬಂಗಾರ ಸಿಗಂಗಿಲ್ಲ. ಎಲ್ಲೋ ಒಂದು ಗುಡ್ಡದಾಗ ಸಿಗ್ತದೆ ಅಂದ್ರೆ ಅದಕ್ಕೆ ಭಾಳ ಬೆಲೆ ಅದ. ಶೈಲೇ ಶೈಲೇ ನ ಮಾಣಿಕ್ಯಂ. ಎಲ್ಲಾ ಗುಡ್ಡದೊಳಗೆ ಬಂಗಾರ ಸಿಗಂಗಿಲ್ಲ. ಮೌಕ್ತಿಕಂ ನ ಗಜೆ ಗಜೆ. ಆಣಿ ನೋಡ್ರಿ, ನೋಡ್ರಿಲ್ಲ ಆಣಿಗೆ ಇಂಗ್ಲಿಷ್ ಏನಂತಾರೋ ಎಲಿಬೇಡಿ ಎಪ್ಲಂಟ. ನನಗೂ ಇಂಗ್ಲಿಷ್ ಬರಂಗಿಲ್ಲ ಅದಕ್ಕೆ ಎಣ್ಣೆ. ಎಪ್ಲಂಟ್. ಆಣಿ ನೋಡಿಲ್ಲ. ಆಣಿ ಸತ್ಯ ಅಂತಂದ್ರೆ ಮೊಟ್ಟ ಮೊದಲಾಗ ಏನ್ ಮಾಡ್ತಾರೆ ಗೊತ್ತಾ? ಮೊನ್ನೆ ನಮ್ಮ ಊರಿನ ಪಕ್ಕದಾಗ ಚಿಪ್ಪಲ್ ಕಟ್ಟಿ ಆಣೆ ಅಂತಿತ್ತು. ಗೊತ್ತಿಲ್ಲ, ನಿಮ್ಮ ಊರಿಗೆ ಬಂದು ಹೋಗಿರ್ಬೇಕಂತ. ಈ ಸುತ್ತಮುತ್ತ ಬಂದು ಹೋಗಿರ್ಬೇಕು. ಬಂದಿತ್ತ ಮಾ ದೊಡ್ಡ ಆಣಿ. ಸುಮಾರು 74 ವರ್ಷ ಬದುಕ್ತದ. ಹೆಣ್ಣಾಣಿ ಭಾಳ ದೊಡ್ಡ ಆಣಿ. ಮೊನ್ನೆ ಸಿಗ್ತದ. ಆ ಸತ ನಾವು ಅದನ್ನ ನೋಡಿ ಬರ್ಬೇಕಂತ ತಿಳ್ಕೊಂಡು ಮಾಲಿ ಬರುವಾಗ ಹಾಕ್ಬಿಡ್ಕೊಂಡು ಹೋಗಿದ್ವಿ. ಆಣಿ ಸತ್ಯು ಅಂತಂದ್ರೆ ಅದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ, ಸರ್ಕಾರದ ಆಣಿ ಅಂತಂದ್ರೆ ಅದನ್ನೆಲ್ಲ ವಿಧಿವಿಧಾನ ಪ್ರಕಾರ ಆಣಿ ಸಂಸ್ಕಾರ ಮಾಡ್ತಾರೆ. ಆಮದ್ ಬೇರೆ ಅದರ ಕುಂಭಸ್ಥಲ ಹೊಡಿತಾರೆ. ಕುಂಭಸ್ಥಲ ಅಂದ್ರ ಈ ತಲೆ ಮುಂಭಾಗದಂತ ಇದನ್ನ ಸೀಳ್ ನೋಡ್ತಾರೆ. ಹಿಂಗ್ ಸೀಳ್ ನೋಡ್ತಾರ. ಅದನ್ನು ಸೀಳ್ ನೋಡಿದ್ರೆ ಅವತ್ತು ಸೀಳ್ ನೋಡ್ತಾರ. ಆಣೆಯ ಕುಂಭಸ್ಥಲದೊಳಗ ಒಂದು ಮುತ್ತು ಬೆಳೆದಿರ್ತೈತೆ. ಒಂದು ಮುತ್ತು ನಾರ್ಮಲ್ ಆಗಿ ಬೆಳೆದಿರ್ತದಲ್ಲ. ಎಲ್ಲ ಆಣಿ ಕುಂಭಸ್ಥಲದೊಳಗೆ ಬೆಳೆದಿರಂಗಿಲ್ಲ. ಅದ ಹೆಂಗೆ ಎಲ್ಲೋ ಒಂದು ಗುಡ್ಡದಾಗ ಬಂಗಾರ ಸಿಗ್ತದ, ಹಂಗೆ ಎಲ್ಲೋ ಒಂದು ಆಣಿ ಕುಂಭಸ್ಥಲದೊಳಗೆ ಮುತ್ತು ಬೆಳೆದಿರ್ತದ. ಆ ಮುತ್ತಿಗೆ ಭಾಳ ಬೆಲೆ ಅದ. ಆ ಮುತ್ತು ನಿನಗೆ ನೋಡಾಕ ಎಲ್ಲಿ ಸಿಗ್ತದೆ ಅಂದ್ರೆ ಕಾಶಿ ವಿಶ್ವನಾಥ ಜ್ಯೋತಿರ್ಲಿಂಗದ ಮೇಲೆ ಆಣಿ ಕುಂಭಸ್ಥಲದ ಒಳಗಿರ್ತಕ್ಕಂಥ ಮುತ್ತನ್ನ ದಿನಾಲು ಅರ್ಪಣೆ ಮಾಡಿ ಅದನ್ನ ಏರಿಸ್ತಾ ಇದ್ದಾರೆ. ಆಣಿ ಸತ್ಯ ಅಂತಂದ್ರೆ ಆಣಿ ಕುಂಭಸ್ಥಲವನ್ನು ಒಡೆದು ಮುತ್ತು ನೋಡ್ತಾರಂತ. ಅಂದ್ರೆ ಅರ್ಥ ಎಲ್ಲ ಆಣಿ ಕುಂಭಸ್ಥಲದೊಳಗ ಮುತ್ತು ಸಿಗಂಗಿಲ್ಲ. ಎಲ್ಲೋ ಒಂದು ಆಣಿ ಕುಂಭಸ್ಥಲದೊಳಗೆ ಮುತ್ತು ಸಿಗ್ತದ. 2 ಸಾಲಿ ಮುಗಿತು. 3ನೇ ಸಾಲಿ ಬರು ನಾವು. ಸಾಧವೋ ನಹಿ ಸರ್ವತ್ರ. ಈ ಮಾತು ಬಾಳ ಅನ್ಬೇಕು. ಕೆಂಪು ಬಟ್ಟೆ ಹಾಕೊಂಡಾರ ಅಂತಂದ್ರೆ ಸ್ವಾಮಿಗಳಾಗ್ಯಾರಂತಂದ್ರೆ ಎಲ್ಲರೂ ಒಳ್ಳೆಯ ಸ್ವಾಮಿಗಳಲ್ಲ. ಎಲ್ಲರೂ ಒಳ್ಳೆಯ ಸ್ವಾಮಿಗಳಲ್ಲ. ನಾವೇನು ಅಂದ್ಕೊಂಡು ಹೆಂಗೆ ಮತ್ತ ಅದ್ರಾಗ ಮುಲಾಜಿಲ್ಲ. ನಾವು ಹೆಂಗಿರ್ಬೇಕು ಹಂಗಿದೀವಿ ಅಷ್ಟೇ. ನಾವು ಹೆಂಗಿರ್ಬೇಕು ಹಂಗೆ ಇದ್ರೆ ಹಾದಿನೇ ಹೋಗೋ ನಾಯಿ ಮೊದಲಾಗಿ ಬಂದು ತಲೆ ಬಾಗಿ ಹೋಗ್ತದ. ನಾಯಿ ಬಂದು ಮೊದಲಾಗಿ ತಲೆ ಬಾಗಿ ಹೋಗ್ತದ. ಹೆಂಗೆ ಇರಬಾರ್ದು ಹಂಗ ನೀ ಇದ್ದಂದ್ರೆ ಈ ಮಾತು ನೆನ್ಬಿಡ್ಬೇಕ. ಹೆಂಗೆ ಇರಬಾರ್ದು ಹಂಗ ನೀ ಇದ್ದಂದ್ರೆ ನಿನ್ನೆ ಏನು ಹುಚ್ಚಿ ಹೋದೋಗಿಲ್ಲ ನಾಯಿ ಅಂತ 10 ನಾಯಿ ಬಂದ ನಿನ್ನ ಹೊಚ್ಚಲು ಕುಚ್ಚಿ ಹೋದೋಗ್ತಾವ. ನಿನ್ನ ಹೊಚ್ಚಲು ಕುಚ್ಚಿ ಹೋದೋಗ್ತಾವ ಅಂತ ನೆನ್ಬಿಡ್ಬೇಕು.
ಅದಕ್ಕೆ ಸಾಧೋ ನಹಿ ಸರ್ವತ್ರ ಚಂದನಂ ನ ವಡೆ ವಡೆ ಪಣೆ ಸಾಲಿ ಬರ್ತಾನ. ಒಂದು ಅರಣ್ಯ ಐತಂದ್ರ ಎಲ್ಲಾ ಅರಣ್ಯದೊಳಗ ಶ್ರೀಗಂಧದ ಮರ ಸಿಗಂಗಿಲ್ಲ. ಎಲ್ಲಿ ಹೋಗ್ತಿಲ್ರಿ ಪಿಕ್ಚರ್ ಗಿಡ, ಬರೇ ಪಿಕ್ಚರ್ ಗಿಡನ ಹೇಳಿ. ಹಂಗ ಒಂದು ಅರಣ್ಯದೊಳಗ ಶ್ರೀಗಂಧದ ಮರ ಸಿಕ್ಕಂಗ, ಒಬ್ಬ ಚಲೋ ಸ್ವಾಮಿಗಳ ಸಿಕ್ಕಂಗ, ಆನೆ ಕುಂಭಸ್ಥಳದೊಳಗ ಒಂದು ಮುತ್ತು ಸಿಕ್ಕಂಗ, ಒಂದು ಗುಡ್ಡದೊಳಗ ಬಂಗಾರ ಸಿಕ್ಕಂಗ. ಬಹುಶಃ ನನಗನ್ನಿಸ್ತದ ನಾನು ಇಷ್ಟು ವಿಶಾಲವಾಗಿರ್ತಕ್ಕಂಥ ಗುಡಿ, ನಂದೀಶ್ವರ, ಬೆಳ್ಳಿ ಪಲ್ಲಕ್ಕಿ, ಇಷ್ಟೊಂದು ವಿಶಾಲವಾಗಿ ಎತ್ತರದ ಪ್ರದೇಶ ಇರ್ತಕ್ಕಂಥದ್ದು, ಸುಂದರವಾಗಿರ್ತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ದೇವಸ್ಥಾನವನ್ನ ನೋಡಿದ್ದ ಅನೇಕ ನೋಡಿದ ಕರೆ ಅದರೊಳಗೆ ಅಗ್ರಗಣ್ಯ ದೇವಸ್ಥಾನ ಯಾವ್ದಾರ ಐತಂದ್ರೆ ಅದು ಮೂಗುಬಸವ ಗ್ರಾಮದ ಮೂಗುಬಸವೇಶ್ವರ ದೇವಸ್ಥಾನ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಿ, ಅಂಥ ಒಂದು ಜಾತ್ರೆ ನಿಮಿತ್ತವಾಗಿ ನಾನೇನು ರಾಮದುರ್ಗ ತಾಲೂಕಿನೊಳಗೆ ಅಲ್ಲೊಂದು ಮಠದ ಸ್ವಾಮಿಯಾಗಿ ಕನ್ನಡ ಶಾಲೆ ಮಾಸ್ತರ್ ಆಗಿ ಕಾರ್ಯವನ್ನು ಮಾಡ್ತಾ ಬಂದಿರತಕ್ಕಂಥ ನಿಟ್ಟಿನೊಳಗೆ ನನ್ನನ್ನು ಕರೆಸಿ ಎರಡು ಮಾತುಗಳನ್ನ ಆಡ್ಬೇಕು ಅಂತ ಹೇಳಿದಾಗ ಬಹಳ ಸಂತೋಷದಿಂದ ಬಂದು ನಿಮ್ಮ ಜೊತೆಗೆ 4 ಮಾತುಗಳನ್ನ ಹಂಚ್ಕೊಂಡಿದ್ದೀನಿ. ತಾಯಂದ್ರೆ ನೀವು ಮೊಟ್ಟ ಮೊದಲಾಗಿ ಟಿವಿ ನೋಡೋದನ್ನು ಕಡಿಮೆ ಮಾಡಿ, ನಾವು ಕೈ ಮುಗಿದು ಕೇಳ್ತೀವಿ. ನೀವು ಅಲ್ಲಿ ಟಿವಿ ಹಚ್ಚಿರ್ತೀರಾ, ಮಕ್ಕಳಿಗೆ ಪಾಠ ಮಾಡಿಸ್ತಿರ್ತೀರಾ, ಆ ಮಗು ಹೆಂಗೆ ಓದ್ಬೇಕು ಹೇಳೋದು ಮನೆಯೊಳಗೆ? ಸಂಸ್ಕಾರ ಕೊಡ್ರಿ ಸ್ವಲ್ಪ. ಇದ್ದಂಗೆ ಹೇಳಿದ್ರೆ ಏನೋ ಅಂತ ಹೇಳಿ ಇದ್ಯಾಗ ಹೌದಿಲ್ಲ, ಇದ್ದಂಗೆ ಹೇಳಿದ್ರೆ ಟಿಮ್ 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 ಟಿಮ್. ಅದಕ್ಕೆ ಟಿವಿ ನೋಡೋದು ಸ್ವಲ್ಪ ಕಡಿಮೆ ಮಾಡ್ರಿ. ಮನೆಯೊಳಗೆ ಗುರು ಹಿರಿಯರ ಸೇವೆ ಮಾಡೋದು ಕಲೀರಿ. ಇಂಥ ನಂದೀಶ್ವರನ ಸೇವೆ ಮಾಡ್ರಿ. ಈ ಪ್ರಾಂಗಣ ಸ್ವಚ್ಛ ಇಡುವಂಥ ನಿಟ್ಟಿನೊಳಗೆ ದಾನ ಧರ್ಮ ಮಾಡ್ತಕ್ಕಂಥದ್ರೊಳಗೆ ನೀವು ಮುಂದೆ ಬರ್ರಿ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ, ನಂದೊಂದು ಆಶೆ ಏನೈತೆ ಅಂತ ಕೇಳಿದ್ರೆ, ನಾ ಮತ್ತೆ ಮುಂದಿನ ವರ್ಷ ನಿಮ್ಮ ಗ್ರಾಮಕ್ಕೆ ಬನ್ನಿ ಅಂದ್ರೆ ಕರೆಸಿದ್ರೆ ನೀನಾಗಿ ಬರ್ತೀರಿ, ಬಾರಪ್ಪ ಅನ್ಬೇಡ. ಮತ್ತೆ ಕರೆಸಿದ್ರೆ ನಂದೊಂದು ಏನು ಆಸೆ ಐತಂದ್ರೆ, ಈ ಗ್ರಾಮದೊಳಗೆ ಕಲಿತಕ್ಕಂಥ ಎಲ್ಲ ಅನೇಕ SSLC PUC BEd ಹುಡುಗರು ಹೆಂಗೆ PUC ಒಳಗೆ ಫಸ್ಟ್ ರ್ಯಾಂಕ್ ಬಂದು, 2ನೇ ರ್ಯಾಂಕ್ ಬಂದು, SSLC ಒಳಗೆ ಫಸ್ಟ್ ರ್ಯಾಂಕ್ ಬಂದು, ಹೆಂಗೆ ಬಂದಲ್ಲ ಹಂಗೆ ಮುಂದಿನ ವರ್ಷ ನಾ ಈ ಗ್ರಾಮಕ್ಕೆ ಬಂದ್ರೆ ಅಲ್ಲಿ PUC ಒಳಗಾಗಲಿ, ಡಿಗ್ರಿ ಒಳಗಾಗಲಿ, SSLC ಒಳಗಾಗಲಿ ನಮ್ಮ ಊರಿನ ಒಂದು 3 ರಿಂದ 4 ಹುಡುಗರು ಇಷ್ಟು ರ್ಯಾಂಕ್ ಕಳಿಸ್ಯಾರ ನೋಡ್ರಿ ಅಂತಾರ ಅಂತ ತಿಳ್ಕೊಂಡು ಅದನ್ನ ಹೇಳುವಂಥ ನಿಟ್ಟಿನೊಳಗೆ ಆ ನಂದೀಶ್ವರ ಆಶೀರ್ವಾದ ಮಾಡ್ಬೇಕಂತೇಳಿ ತಿಳ್ಕೊಂಡು ಆ ನಂದೀಶ್ವರಲ್ಲಿ ನಾ ಬೆಳ್ಕೊಂಡು ಬಂದಿನಿ. ನಾ ಬೆಳ್ಕೊಂಡು ಬಂದಿನಿ. ಹಂಗಾರೆ ನನ್ನ ಆಸೆ ಹೇಳ್ಬೇಕಾದ್ರೆ ನೀ ಏನು ಮಾಡ್ಬೇಕು? ಮಕ್ಕಳ ಮುಂದೆ ಟಿವಿ ಹಚ್ಚಬೇಕು, ನೀ 8 ಗಂಟೆಗೆ ಕೇಳಬೇಕು, ರಾತ್ರಿ 11ಕ್ಕೆ ಮಡಗಬೇಕು, ಹೌದಲ್ಲ? ಅದಕ್ಕೆ ದಯವಿಟ್ಟು ತಾಯಿ, ನಿನ್ನ ಮಕ್ಕಳ ನಿನ್ನ ಒಂದು ಆಸ್ತಿ. ಅದಕ್ಕೆ ಆ ಮಕ್ಕಳನ್ನ ಒಳ್ಳೆ ಸರಿಯಾಗಿ ಕಲಿಸು, ಅವ್ರಿಗೆ ಸಂಸ್ಕಾರ ಕೊಡು. ನೀ ಮೊದಲು ಗಂಡನ ನಮಸ್ಕಾರ ಮಾಡು, ಅತ್ತೆ ಮಾವಂದಿಗೆ ನಮಸ್ಕಾರ ಮಾಡು, ಮಕ್ಕಳು ನಮಸ್ಕಾರ ಮಾಡಕ್ಕೆ ಕಲಿತಾರ ಅಂತ ಸಂಸ್ಕಾರವನ್ನು ಬೆಳೆಸಿ ನಾವು ನೀವೆಲ್ಲರೂ ಪುನೀತರಾಗೋಣ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿ ನಮ್ಮ ಆಶೀರ್ವಚನ ಗ್ರಾಮ ಕೊಡ್ತಕ್ಕಂಥರಾಗಿದ್ದೇವೆ. ಜೈ ಮಂಗಲಂ, ಜೈ ನಮಃ.